ಹೇಳವ ಏನು ವಿಚಾರ? ಪ್ರಾಬ್ಲಮ್ ಉಂಟಲ್ಲ, ಅದೇ ನಾವು ಮದುವೆಯಾಗಿ 1-2 ವರ್ಷ ಆಯ್ತು ಇವಾಗ. ಆದ್ರೆ ನಮ್ಮ ಅತ್ತೆದು ಸ್ವಲ್ಪ ಕಾಟನ. ಅತ್ತೆದು? ಅತ್ತೆದು ಕಾಟ. ಏನು ಕಾಟ? ಅದು 2 ಜನ ಗಂಡು ಮಕ್ಳು, 2 ಹೆಣ್ಣು ಅವರಿಗೆ. ನಿಮ್ಗ? ಅಲ್ಲ, ನಮ್ಮ ಅತ್ತೆಗೆ. ಓಕೆ, ನಿಮ್ಮ ಗಂಡನ ಅಣ್ಣ ಒಬ್ಬರಿದ್ದಾರೆ. ಗಂಡನ ಅಣ್ಣ ಅಲ್ಲ, ಅವರು ತಮ್ಮ. ಓಕೆ, ಗಂಡನ ತಮ್ಮ ಒಬ್ಬರಿದ್ದಾರೆ, ಮತ್ತೆ ಗಂಡನ ಅಕ್ಕ ತಂಗಿದಿರು ಇಬ್ಬರಿದ್ದಾರೆ. ಹೌದೌದು. ಆಯ್ತು. ಅದು ಅವ್ರು ಈಗ ಸಪ್ರೇಟ್ ಮನೆ ಮಾಡ್ಕೊಂಡಿದ್ರ. 1 ವರ್ಷ ಆಯ್ತು, 1 ವರ್ಷ ಆಗ್ಲಿಲ್ಲ. ಯಾರು? ಅವರು ನಮ್ಮ ಗಂಡನ ತಮ್ಮ. ಒಟ್ಟೆ ಇದ್ದಿದ್ರು ನಾವು ಮದುವೆ ಆಗೋತ್ತಿಗೆ. ಅವ್ರಿಗೆ ಮದುವೆ ಆಗಿದೆಯಾ? ಅವ್ರಿಗೆ ಮದುವೆ ಆಗಿದೆ. ಮೇ 28ಕ್ಕೆ ಮದುವೆ ಆಯ್ತು. ಓಕೆ, ಅವರಿಗೆಲ್ಲ ಸಪರೇಟ್ ಇದ್ದಾರೆ. ಸಪರೇಟ್ ಇದ್ದಾರೆ. ಆದ್ರೆ ಇವರು ಅತ್ತೆ ಮಾವ ನಮ್ಮೊಟ್ಟಿಗೆ ಇದ್ದಾರ. ಆದ್ರೆ ನಾವು ಮಾಡೋದು ಸರಿ ಆಗುದಿಲ್ಲ. ನಾವು ಹೀಗೆ ಏನಾದ್ರು ಒಂದು ಕಿರಿ ಒಂಥರ ವರ್ಮ ಬೆಳೆಸೋದು. ಅವರು ಇವಾಗ ನಾ ಮಾಡೋದು ಅಡಿಗೆ ತಿನ್ನುವುದಿಲ್ಲ. ಅವ್ರ ಫಸ್ಟ್ ಸ್ಟಾರ್ಟಿಂಗ್ ನಾ ಮದುವೆಗೆ 1-2 ತಿಂಗಳಿಗೆ ನಂಗೆ ಅಂದ್ರೆ ಕಾಟ ಅಂದ್ರೆ ಬದಿ ಅಂದ್ರೆ ಆತರ ಅಲ್ಲ. ನಾವು ಸಣ್ಣಿಂದನೂ ನೊಂದ್ಕ ಬಂದರು. ಆಮೇಲೆ ನಾನು ಮದುವೆ ಹಾಕಿದ ಮೊದ್ಲೇ ಒಳ್ಳೆ ಹುಡುಗ ಸಿಗ್ಬೇಕು, ಒಳ್ಳೆ ಮನೆತನ ಸಿಗ್ಬೇಕಂತ 5 ವರ್ಷ ಕಾದೆ. 5 ವರ್ಷ ಕಾದಕ್ಕೆ ಗಂಡ ಒಳ್ಳೆ ಸಿಕ್ಕಿದ. ಆದ್ರೆ ಮಗನ ಅಂತೂ ಬೇಡವೇ ಬೇಡ. ಒಬ್ರದಲ್ಲಿರೋ ಒಬ್ರದು ಏನು ಕಾಟ ಅಂದ್ರೆ ನಾವು ಹೇಳೋಕಾಗುದಿಲ್ಲ ಆ ತರ. ಕಾಟ ಏನ್ ಕಾಟ? ಮಾವನ್ ಕಾಟ ಅಂದ್ರೆ ಹೆಂಡತಿ ಹೇಳ್ಕೊಡುದು ಗಂಡನಿಗೆ, ಅವಳು ಹಾಗ್ ಮಾಡ್ತಾಳೆ ಹೀಗ್ ಮಾಡ್ತಾಳೆ ಆತಂತ. ಮಾವ ಒಳ್ಳೆಯರೇ ತುಂಬಾ. ಅದು ಹೆಂಡತಿಯಿಂದ ಹಾಳಾಗುದು ಮಾವ. ನಾನು ನನ್ ಗಂಡ ಹೊರಗಡೆ ಹೋದ್ರು ಸಾಕು, ಹೊರಗಡೆ ಹೋಗಿ ಬಂದ್ರು ಸಾಕು, ಪಾತ್ರ ಹೊತ್ತಾಕುದು ಏನ್ ಮಾಡ್ತಾರಂತಾರ ಹೇಳೋಕಾಗುದಿಲ್ಲ ಆ ತರ ಮಾಡ್ತಾರೆ. ನಾನು ನಡೆದ ಹಾದಿಲ್ಲ ನಮ್ಮ ಅತ್ತೆ ನೆಡುವುದಿಲ್ಲ. ವರ್ಮ ಅಂದ್ರೆ ಆತರ ವರ್ಮ ನಾ ಮಾಡೋದು ಅಡಿಗೆ ವರ್ಮ ಅಂದ್ರೆ ವರ್ಮ ಬೆಳೆಸುದು. ಅದಕ್ಕೆ ಇಟ್ಟುದಲ್ಲ ಮುಟ್ಟುದಲ್ಲ ಏನೋ ಒಂಥರ. ಕಂಡ್ರೆ ಸ್ವಲ್ಪ ಅಸಹಿಷ್ಣುತೆ ನಿಮ್ಮನ್ ಕಂಡ್ರೆ ಆಗಲ್ಲ ಅಂತ. ನಮ್ಮನ್ನ ನೋಡ್ರೆ ಆಗಲ್ಲ. ಹೆರಿ ಮಗನು ನೋಡ್ರೆ ಆಗಲ್ಲ. ಮದುವೆ ಹಾಕಿದ್ರೆ ಮೊದ್ಲೇನೆ ಹೆರಿ ಮಗ ಅವ್ರ ಹತ್ರ ಮಾತ್ಬಿಟ್ಟಿದ್ರಂತೆ. ನಿಮ್ ಬಗ್ಗೆ ಮಾತ್ರನಾ ಅಥವಾ ಅವ್ರ ಮಗನ್ ಬಗ್ಗೆನೂ ಅವ್ರಿಗೆ ಕಂಡ್ರೆ ಆಗಲ್ಲ? ಮಗನ್ ಬಗ್ಗೆನು ಹಾಂಗೆ ಸರ್, ಅವ್ರ ಮಗನ್ ಬಗ್ಗೆನು ಹಂಗೆ. ಅದೇ ಕಾರಣ ಏನಂತ ಹೇಳ್ರೆ ಅವ್ರದೇ ಒಂಥರ ಮೇಲ್. ನಮ್ಮ ಮಾತೆ ಕೇಳ್ಬೇಕು, ನಮ್ಮ ಮಾತು ಮೀರಿ ಅವ್ರ ಇದ್ ಮಾಡೋಕಾಗ ಆತರ ಅವ್ರದ್ದು ಬುದ್ಧಿ. ನಮ್ ಮಗ ನನ್ ಮಾತೆ ಕೇಳ್ಬೇಕು. ಇವ್ರು ಹಾಗಲ್ಲ. ಅವ್ರಿಗೆ ಸರಿ ಆದ್ರೆ ಸರಿ, ಇಲ್ಲ ಆದ್ರೆ ಇಲ್ಲ. ಅವ್ರು ಮದ್ವೆ ಹಾಕಿದ್ರೆ ಮೊದ್ಲೇನೆ, ಹುಡುಗಿ ಫಿಕ್ಸ್ ಹಾಕಿದ್ರೆ ಮೊದ್ಲೇನೆ ತಾಯಿ ಹತ್ರ ಮಾತ್ ಬಿಟ್ಟಿದ್ರಂತೆ. ಅವ್ರು ಹೇಳದ್ದ ನಂಗ್ ಮದ್ವೆ ಆದ್ರ ಮೇಲೆ ಹೇಳದ್ ಈ ವಿಷಯ. ಸರಿ ಊಟ ಎಲ್ಲ ಮಾಡೋದಿಲ್ಲ ಅಂತೆ. ಅವ್ರ ಅಂದ್ರೆ ಮೀನೆಲ್ಲ ಬೇರೆ ಬದಿಗೆಲ್ಲ ಕೊಡಕ್ ಹೋಗ್ತಾರೆ. ಅದ್ ಮೀನ್ ಉಂಟಲ್ಲ, ಮೀನ್ ವ್ಯಾಪಾರ ಕುಂದಾಪುರ ಸೈಡ್ ಎಲ್ಲ ಜಾಸ್ತಿ ಅಲ್ಲ ಮೀನ್ ವ್ಯಾಪಾರ. ಆ ವ್ಯಾಪಾರ ಮಾಡ್ಕ ಬರ್ತಾರ. ಬಂದ್ರು 1 ಗಂಟೆ ಬರ್ತಾರೆ. 1 ಗಂಟೆ ಬಂದ್ರೆ ಅಡ್ಗೆ ಎಲ್ಲ ಸರಿ ಮಾಡುದಿಲ್ಲ. ತುಂಬಾ ಟೈಮ್ ಎಲ್ಲ ಅವ್ರು ಉಪವಾಸ ಎಲ್ಲ ಇದ್ದಿತ್ತು. ಆಮೇಲೆ ಅವ್ರಿಗೆ ಮದ್ವೆ ಮಾಡ್ಸಿದ್ರ. ಆಮೇಲೆ ನಾನು ಮದ್ವೆ ಈಗ 2 ವರ್ಷ ಆಯ್ತು. 2 ವರ್ಷದಿಂದ ಆಯ್ತು ಇವಾಗ ನಾನು ಪ್ರೆಗ್ನೆಂಟ್. ಈಗ 8 ಆಯ್ತು ನಂಗೀಗ. ನಾನೀಗ ತಾಯಿ ಮನೆ ಬಂದಿದೆ. ಅದು ಇವಾಗ ಮಗನಿಗೆ ಅವ್ರ ಹೊಟ್ಟಲ್ಲಿ ಹುಟ್ಟಿದ ಮಗನಿಗೆ ಊಟ ಹಾಕುದಿಲ್ಲ ಅವರು. ನಾನು ಇವಾಗ ತಾಯಿ ಮನೆ ಬಂದಿದ್ದೆ. ತಾಯಿ ಮನೆ ಅಲ್ಲಿದ್ದಾರೆ. ಗಂಡ ಅಲ್ಲೇ ಇದ್ದಾರೆ. ಗಂಡ ಅವ್ರು ಕೆಲ್ಸಕ್ಕೆ ಹೋಗಿ ಬಂದ ಅವರೇ ಮಾಡ್ಕೊತೊಳ್ಬೇಕು. ಇಲ್ಲ ಲೇಟ್ ಆದ್ರೆ ಹೋಟ್ಲ ಊಟ ಮಾಡ್ತಾರೆ. ಅಯ್ಯೋ. ಆತರ. ಈಗ ಚಿಕ್ಕ ಮಗನ್ ತಕ್ಕ ಹೋಗಲ್ವಾ ಅವರು? ಚಿಕ್ಕ ಮಗನ ಹತ್ರ ದುಡ್ಡು ಬೇಡ್ಕೊಳ್ತಾರೆ. ಮೀನೆಲ್ಲ ತಕೋ ಬಂದ್ರೆ ಚಿಕ್ಕ ಮಗ ಫೋನ್ ಮಾಡ್ತಾನೆ. ಅವ್ನು ಸಪ್ರೇಟ್ ಇದ್ದಾನಲ್ಲ, ಅವನಿಗೆ ಅಷ್ಟು ಅನ್ಸಲ್ಲ. ನಾವು ಅವ್ರ ಜೊತೆಗಿದ್ವಲ್ಲ, ಅದಕ್ಕೆ ಒಂಥರ. ನಿಮ್ ಜೊತೆ ಇರೋದ್ರ ಬದಲು ನಿಮ್ ಕಂಡ್ರೆ ಆಗಲ್ಲ ಅಂದಾಗ ಚಿಕ್ಕ ಮಗನ್ ತಕ್ಕ ಹೋಗ್ಬೇಕಿತ್ತಲ್ಲ. ಚಿಕ್ಕ ಮಗ ಏನಂತ ಹೇಳಿದ್ರು ಗೊತ್ತಾ? ಅವ್ರ ಅಣ್ಣ ತಮ್ಮ ಎಲ್ಲ ಸೇರಿ ಒಂದಿನ ಪಂಚಾಯತಿ ಮಾಡಿದ್ರು.
ತಮ್ಮನ ಮದುವೆ ಇತ್ತು 28ಕ್ಕೆ. ಅವಾಗ ಏನಾಯ್ತು ಅಂತ ಹೇಳಿದ್ರೆ ಈ ಬಟ್ಟೆ ಎಲ್ಲ ತೆಗಿತ್ರಲ್ಲ ಮದುವೆಗೆ, ಶಾಪಿಂಗ್. ಆವಾಗ ಶಾಪಿಂಗ್. ಆವಾಗ ತಮ್ಮ ಅಣ್ಣನಿಗೆ ಹೇಳದಂತ ಇತ್ತು. ಅವಾಗ ಅಣ್ಣ ಹೋದ್ರು, ನನ್ನ ಹತ್ರ ಕೇಳಕ ಹೋದ್ರು. ಹೋಗಿ ಅವರೇ ಕರೆದ್ರೆ ಮತ್ತೆ ಬೇಡ ಅನ್ನೋಕಾಗುದಿಲ್ಲ, ನಮ್ ತಪ್ಪು ನಾಳೆ ಇರೋಕಾಗಲ್ಲ, ಹೋಗಿ ಅಂತ ಹೇಳಿದೆ. ಪಾಪ ಅವರು ಹೋದ್ರು. ಆಮೇಲೆ ಅವ್ರ ಮನೆ ಕಟ್ಟಿದ್ರು. ಮನೆ ಕಟ್ಟಿದಾಗ ಅವ್ರ ತಮ್ಮ ಅವಾಗ ನೈಟ್ ಎಲ್ಲ ಫಂಕ್ಷನ್ ಎಲ್ಲ ಇದಿತ್ತ. ಆವಾಗ ಅವ್ರನ್ನು ಕರೀಲಿಲ್ಲ, ಅಂದ್ರೆ ಬಾಬಾ ಅಣ್ಣನ ಕರೀಲಿಲ್ಲ ಬಾ ಅಂತ. ಮತ್ತೆ ಹಿಂಗೆ ಶಾಪಿಂಗ್ ಮಾತ್ರ ಕರ್ದಿದ್ರ, ಮದ್ವೆಗಲ್ಲ ಬಾ ಅಂತ ಕರೀಲಿಲ್ಲ. ನನ್ನ ಹತ್ರ ಇವಾಗ ಹಂಗ ಹೇಳಿದ್ರು, ಶಾಪಿಂಗಿಗೆಲ್ಲ ಕರ್ದಿದ್ರು, ಮದ್ವೆಗೆ ಒಂದ್ ಮಾತು ನಂಗೆ ಹೇಳಿಲ್ಲ, ಮನೆ ಮತ್ತೆ ಫಂಕ್ಷನಿಗೂ ಹೇಳಿಲ್ಲ, ನಾ ಯಾಕೆ ಹೋಗ್ಬೇಕು ಅಂತ ಇವ್ರು ಹೇಳಿದ್ರು ನನ್ನ ಹತ್ರ. ಆಮೇಲೆ ಹೌದು ಸರಿ ಆಯ್ತು, ನಿಮ್ ಇಷ್ಟ, ನೀವು ಮಾಡಿ, ಕರೀಲಿಲ್ಲ ಹೋಗ್ಬೇಡಿ ಅಂತ ಹೇಳಿ. ಆಮೇಲೆ ಅವ್ರ ಮಾವಲ ಅಂದ್ರೆ ಹುಡುಗನ್ ಇವ್ರ ಮಾವಲ ಸೇರಿ ಅವ ಯಾಕೆ ಮದ್ವೆ ಬರಲಿಲ್ಲ, ನೀವ್ ಹೇಳಿಲ್ಲ ಏಕೆಂದ್ರೆ ಅವ ಎಂತ ಹೇಳಿಲ್ಲ, ನಾ ಹೇಳಲಿಲ್ಲ ಅಂತ ಹೇಳ್ದ ತಮ್ಮ. ಹೇಳ್ಬೇಕಿತ್ತು ಒಂದ್ ಮಾತು, ಅತ್ತಿಗೆ ಮತ್ತೆ ಅಣ್ಣನಿಗೆ ಹೇಳ್ಬೇಕಿತ್ತು ಅಂದ್ರು. ಆಮೇಲೆ ಅವ್ರು ಹೇಳಿದ್ರ ಮದ್ವೆ ಆಯ್ತು. ಮದ್ವೆ 2 ದಿವಸ ಆದ್ರ ಮೇಲೆ ಪಂಚಾಯತಿ ಮಾಡಿದ್ರು. ಪಂಚಾಯತಿ ಮಾಡಿದವಾಗ ಇವ್ರ ಏನಂತ ಹೇಳಿದ್ರು, ನಾನ್ ಬರುದಿಲ್ಲ ಅಂತ ಹೇಳಿದ್ರು. ತುಂಬಾ ಟೈಮ್ ಆಯ್ತು ಈ ತರ ಪಂಚಾಯತಿ ಮಾಡೋ ಕೈಕಂಡ. ಯಾರು ಹೇಳಿದ್ದು ನಾನ್ ಬರೋದಿಲ್ಲ ಅಂತ? ನಮ್ಮ ಯಜಮಾನ್ರು ಹೇಳುದು. ಅಂದ್ರೆ ಸುಮಾರು ಟೈಮ್ ಇದೇ ತರ ಆಗಿತ್ತಾ, ಅವ್ರ ನಾ ಈಗ ಹೋಗುದಿಲ್ಲ, ನಾ ಅವ್ರ ಮಾವ ಫೋನ್ ಮಾಡಿದ್ರ, ಬಾ ಏನಿದ್ರು ನಾನು ಡಿಸೈಡ್ ಮಾಡಿ ಹೇಳ್ತೀನಿ ನಿಮ್ಗೆ, ಬಾ ಮತ್ತೆ ಆ ತರ ಆಗಲ್ಲ ಪುನಃ. ನನ್ಗೆ ಬೇಜಾರು ಬಂದೋಯ್ತು, ಎಷ್ಟು ಸತ ನಾನು ಹೋಗಿ 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 ಅವ್ರು ಮಾಡೋದು ಮತ್ ಪುನಃ ಅದೇ, ಎಷ್ಟು ಮಾಡ್ರು ಸರಿ ಆಗುದಿಲ್ಲ ಅಂದ್ರೆ ಇದು ಒಂದ್ಸತ ನನ್ಗೋಸ್ಕರ ಬಾ ಅಂತ ಹೇಳಿದ್ರು ಅವ್ರ ಮಾವ. ಆದ್ರೂ ನಾ ಹೇಳ್ದೆ ಇದು ಒಂದ್ಸತ ಹೋಗಿ ಇನ್ ಹೋಗುದ್ ಬೇಡ ಅಂತ ಹೇಳಿದ್ರ. ಹೋದ್ರೆ ಮೇಲೆ ಪಂಚಾಯತಿ ಮಾಡ್ತಾರಂದಾಯ್ತು. ಆಮೇಲೆ ಅವ್ರು ಹೇಳಿದ್ರು, ಫಸ್ಟ್ ನಾನು ಬೇರೆ ಒಟ್ಟಡಿಗೆ ಮಾಡುವುದೇ ಇಲ್ಲ, ಬೇರೆ ಅಡಿಗೆ ಆಯ್ತು, ಬೇರೆನೇ ಇರ್ಲಿ, ನಾವು ಯಾವ ಕಾರಣಕ್ಕೂ ಬೇರೆ ಮಾಡೋಕೆ ಬಿಡುದಿಲ್ಲ, ಅಂದ್ರೆ ಸಪ್ರೇಟೇನ ಇರುತ್ತೆ, ಒಟ್ಟು ಮಾಡುವುದೇ ಇಲ್ಲ ಅಂತ ಇವ್ರು ಹೇಳುದು ಅಮ್ಮ. ನಿಮ್ಮ ಅತ್ತೆ? ನಮ್ಮ ಅತ್ತೆ ಹೇಳುದು ಏನಂತ? ಆಮೇಲೆ ಅಂದ್ರೆ ಒಂದೇ ಮನೆಯಲ್ಲಿ ಬೇರೆ ಬೇರೆ ಅಡ್ಗೆನೇ ಇರ್ಲಿ, ನಾನು ಅವ್ರೊಟ್ಟಿಗೆ ಒಟ್ಟಡಿಗೆ ಮಾಡ್ಕ ಊಟ ಮಾಡಲ್ಲ ಅಂತ. ಅಂದ್ರೆ ಒಂದೇ ಮನೆಯಲ್ಲಿ ಇರ್ತೀನಿ, ಆದ್ರೆ ಅಡಿಗೆ ಮಾತ್ರ ಬೇರೆ ಮಾಡ್ಕೊಳ್ತೀನಿ ಅಂತ. ಆಚೆ ಈಚೆ ಪಕ್ಕ ಪಕ್ಕ, ಆಚೆ 2 ಗ್ಯಾಸ್ ಉಂಟು, ಆಚೆಗೆ ಈಚೆಗೆ ಆತರ. ಆಮೇಲೆ ಏನಂತ ಹೇಳಿದ್ರ, ಮಾವಲ ತುಂಬಾ ಹೇಳಿದ್ರು, ನೀನು ಮನೆಯೊಳಗೆ ಹೆರಿಯೊಳ ಇಕೊಂಡು ಈ ತರ ಎಲ್ಲ ಮಾಡೋಕಾಗ ಸರಿಯಾಗುದಿಲ್ಲ, ಮಕ್ಕಳಿಗೆ ಬುದ್ಧಿ ಹೇಳ್ಬೇಕು ಅಂದ್ರೆ. ಇಲ್ಲ, ನಂಗೆ ಹಾಗಾಯ್ತು, ನಂಗೆ ಹೀಗಾಯ್ತು, ನಾನು ನನ್ನ ಅಡ್ಗೆ ನಾ ಬೇಯಿಸ್ಕ ತಿಂತೀನಿ, ಆ ತರ ಮಾಡ್ತೀನಿ, ಈ ತರ ಮಾಡ್ತೀನಿ ಅಂತ ಹೇಳಿದ್ರು ತಮ್ಮನಿದ್ರಿ. ತಮ್ಮ ಹೇಳಿದ್ರು, ನಿಮ್ಗೆ ನೀನ್ ಇದೇ ತರ ಮಾಡಿದ್ರೆ ನಾಳೆ ನೀ ಹೀಗೆ ಇರ್ತೀಯ, ಏನಾರು ಕಷ್ಟದ ಕಾಲ ಬಂತಪ್ಪ, ಅವಾಗ ಸೊಸಿನೂ ಮಗನೇ ಬೇಕಾಗುದಲ್ವಾ, ಯಾಕೆ ಈ ತರ ಮಾಡ್ತೀಯ ಯಾಕೆಂದ್ರೆ, ಇಲ್ಲ ನಾ ಹೀಗೆ ಇರ್ತೀನಿ, ನಾ ಹೀಗೆ ದುಡ್ಕ ತಿನ್ನೋಕಾಗೋ ಟೈಮ್ದಾಗೆ ನಾನು ಸಾಯಕ್ ಹೋಗ್ತೀನಿ ಅಂತ ಅವ್ರು ಹೇಳುದು. ನಾ ಸಾಯಕ್ ಹೋಗ್ತೀನಿ, ಬೇರೆ ಯಾರ ಕಾಲು ನಾನು ಹಿಡುವುದಿಲ್ಲ, ಸೊಸಿದು ಹಿಡುವುದಿಲ್ಲ, ಮಗಂದು ಹಿಡುವುದಿಲ್ಲ, ನಂಗೆ ಯಾರು ಬೇಡ ಅಂತ. ಆಮೇಲೆ ಎಂತ ಮಾಡುದು, ಇವ್ರು ಹೇಳಿದ್ರು. ಆಮೇಲೆ ನನಗೆ 3 ತಿಂಗಳಿಗೆ ಬೆಡ್ ರೆಸ್ಟ್ ಹೇಳಿದ್ರು ಡಾಕ್ಟರ್. ನಾ ಮದುವೆ ಹೋಗ್ಲಿಲ್ಲ, ಮಾರ್ಚ್ ಅಲ್ಲೇ ಮನೆಗೆ ಬಂದಿದೆ. ಮನೆ ಬಂದವಾಗ ಯಾವಾಗ ಆಗಸ್ಟ್ ಅಲ್ಲಿ ಮನೆಗೆ ಹೋಗಿದ್ವಿ 7ನೇ ತಾರೀಕಿಗೆ ಬೆಡ್ ರೆಸ್ಟ್ ಮಾಡ್ಕೊಂಡು. ಬೆಡ್ ರೆಸ್ಟ್ ಅಲ್ಲಿ ನಾ ಇದ್ದಿದೆ. 1 ದಿನ ನನ್ ಗಂಡ ಮನೆಯವ್ರು ನೋಡು ಬರ್ಲಿಲ್ಲ, ಇವಳಿಗೆ ಏನಾಯ್ತಪ್ಪ, ಮದುವೆಗೂ ಬಂದವ್ ಕೇಳಲಿಲ್ಲ, ಒಂದೇ ಹೊತ್ತಿಗೆ ಒಂದೇ ಅಣ್ಣ, ಏನಾಯ್ತಪ್ಪ ಇವ್ರಿಗೆ ಅಂತಂದು ಒಬ್ರು ಕೇಳು ಬರಲ್ಲ. ನನ್ನ ತಾಯಿ ಮನೆಯಲ್ಲೇ ನಾ ಎಲ್ಲಾ ಮಾಡ್ಕೊಂಡು ಹೋದೆ. ಆಮೇಲೆ ಆಗಸ್ಟ್ 7ಕ್ಕೆ ಮನೆ ಮದುವೆಗೆ ಹೋದೆ. ಆಮೇಲೆ ಸೀಮಂತ ಮಾಡ್ತಾರಲ್ಲ ನಮ್ಗೆ ಈ 8 ತಿಂಗಳಿಗೆ. ಹಲೋ, ಗೊತ್ತು ಹೇಳವ. ಸೀಮಂತ ಮಾಡ್ತಾರಲ್ಲ, ಅದು ಸೀಮಂತ ಮಾಡಿ 4ನೇ ತಾರೀಕಿಗೆ ಕಳಿಸಿ ಕೊಟ್ರು ನಂಗೆ. ಸೆಪ್ಟೆಂಬರ್ 4ನೇ ಸೀಮಂತ ಮಾಡಿ ಕಳಿಸಿ ಕೊಟ್ರು. ಒಬ್ಬೊಬ್ರು ನನ್ನ ಗಂಡ ಮನೆಯವ್ರು ಒಬ್ಬೊಬ್ರು ಬರ್ಲಿಲ್ಲ. ನನ್ ಗಂಡನೇ ನಮ್ಮ ಅಭಿಮನ್ಯರೆಲ್ಲ ಸೇರಿ ನನ್ ಸೀಮಂತ ಮಾಡಿದ್ರು.
ಅತ್ತೆ ಮಾವನ ಹತ್ರ ಹೇಳುದು, ನಾಳೆಗೆ 4ನೇ ತಾರೀಕು ಸೀಮಂತ ಅಂದ್ರೆ ಇವ್ರು 27ನೇ ತಾರೀಕಿಗೆ ಮನೆ ಬಿಟ್ಟಿದ್ರು. ಚೌತಿ ಟೈಮ್ ಆಗಿ ಮನೆ ಬಿಟ್ಟಿ ಹೋದರು. 2ನೇ ತಾರೀಕಿಗೆ ಮನೆ ಬಂದ್ರು. ಯಾರು? ನಮ್ಮ ಅತ್ತೆ ಮಾವ. 2ನೇ ತಾರೀಕಿಗೆ ಮನೆ ಬಂದ್ರು. ಆವಾಗ ಇವ್ರೆಂತ ಮಾಡ್ರು, ಅಡುಗೆ ಎಲ್ಲ ಮಾಡ್ಕೊಂಡು 6 ಗಂಟೆಗೆ ಅವ್ರ ಪಕ್ಕದ ಮನೆ ಹೋದ. ಪಕ್ಕದ ಮನೆ ಹೋದ. ಇವ್ರು ಹೇಳ್ಬೇಕಲ್ಲ ಸೀಮಂತ ನಾಳೆ ಅಂದ. ಮಾವ ಹೊರಗಡೆ ಕೂತ್ಕೊಂಡಿದ್ರು. ನಾಳೆಗೆ ಹಿಂಗೆ ನನ್ನ ಹೆಂಡತಿ ಸೀಮಂತ ಕಾರ್ಯ ಉಂಟು, ನೀನು ಮತ್ತೆ ಅಮ್ಮನು ಮತ್ತೆ ನೀವು ಬರ್ಬೇಕಂತ ಹೇಳಿದ್ರು. ತಂದೆ ಅಂತೂ ಹ್ಞೂ ಅಂದಿಲ್ಲ, ಹಾ ಅಂದಿಲ್ಲ. ಆಮೇಲೆ ಸುಮ್ನೆ ಇಟ್ಕೊಂಡಿದ್ರ. ಸರಿ, ಈಗ ಅಮ್ಮನಿಗೆ ಹೇಳ್ಬೇಕಂತ ಮಾಡಿದ್ರು. ಅವ್ರ ಪಕ್ಕದ ಮನೆಗೆ ಇದ್ದಾರೆ. 8:15 ಬಂದಿದ್ರು. ಆಮೇಲೆ ನಾವು ಊಟ ಮಲ್ಕಂತ ನಾನು ಅವ್ರ ಹತ್ರ ಹೇಳಿದೆ, ಬೆಳಿಗ್ಗೆ ಹೇಳುವ, ಈಗ ಸರಿ ಆಗುದಿಲ್ಲ ಅತ್ತೆಗ ಅಂತ ಹೇಳಿ. ಬೆಳಿಗ್ಗೆ ಇವರು ಒಂದು 11 ಗಂಟೆ ಸುರದೇಗೆ ಹೇಳಿದ್ರು, ನಾಳೆ 4ನೇ ತಾರೀಕಿಗೆ ಸೀಮಂತ ದೇವಸ್ಥಾನದಲ್ಲಿ ಅಂತ ಹೇಳಿದ್ರು. ಇವ್ರ ಅಮ್ಮ ತಾಕ ಬಿಡ್ಬೇಡ, ಎಂತ ಬೈದ್ರಂತೂ, ಸೀಮಂತ ನೀವೇ ಮಾಡ್ಕೊಳ್ಳಿ, ಹಾಗೆ ಹೀಗೆ ನಾವು ಬರುವುದಿಲ್ಲ, ಏನೆಲ್ಲ ಬೈದ್ರು. ಬ್ಯಾಡ್ದಿತ್ತು, ಬೇಕಾದ್ದು ಬ್ಯಾಡ್ದಿದ್ದು ಏನೆಲ್ಲ ಬೈದಿದ್ರು. ಅವ್ರು ಇಷ್ಟೇ ಹೇಳದ್ದ, ಸೀಮಂತ ನಾಳೆ 4ನೇ ತಾರೀಕಿಗೆ ಬನ್ನಿ ಅಂತ ಹೇಳಿದ್ರು. ಅಯ್ಯಪ್ಪ, ಒಂದು ಗಲಾಟೆ ಮಾಡಿದ್ರು ಅಂದ್ರೆ ಎಷ್ಟು 12 ಗಂಟೆ ಸುರದು ಗಲಾಟೆ 3 ಗಂಟೆ ಮುಗಿದಿದೆ. ನಾವು ಆ ದಿನ ಊಟ ಮಾಡೋದ್ 4 ಗಂಟೆ ಆಯ್ತು. ಏನ್ ಬೈದಿದ್ರು ಅಂದ್ರೆ ಈ ನಮ್ಮನೆ ಅಲ್ಲ. ನನ್ನ ಹತ್ರ ಯಜಮಾನ್ರು ಹೇಳ್ತಾರೆ, ನೀ ಮಾತಾಡ್ಬೇಡ, ನೀನ್ ಇವಾಗ ಪ್ರೆಗ್ನೆಂಟು, ಡಾಕ್ಟರ್ ಹೇಳಿದ್ರ ಟೆನ್ಷನ್ ಎಲ್ಲ ಮಾಡ್ಕೊಳ್ಬೇಡ, BP ಜಾಸ್ತಿ ಆಗುತ್ತೆ, ಹಾಗೆ ಹೀಗೆ ಅಂದ. ನನ್ನ ಹತ್ರ ರೂಮ ಕುಳಿಸಿದ್ರು, ನೀವು ಒಂದು ಮಾತಾಡ್ಬೇಡ ಅಂತ. ಇವ್ರು ಪಾಪ ಅಷ್ಟೆಲ್ಲ ಮಾತಾಡಿದ್ರು, ಇವ್ರು ಅಷ್ಟೊಂದು ಮಾತಾಡ್ಲಿಲ್ಲ. ಎಂತ ಮಾತಾಡುದು ಅವ್ರ ಹತ್ರ? ಅವ್ರು ಬೇಕಾದ್ದು ಬ್ಯಾಡ್ದಿದ್ದೆಲ್ಲ ಅವ್ರ ಬಾಯಿ ಬಂದಂಗೆ, ಅವ್ರು ಏನ್ ಹೇಳ್ತಾರಂದ್ರೆ ಗೊತ್ತಾಗುದಿಲ್ಲ ನಮ್ಗೆ. ಆ ತರ ಹೇಳಿದ್ರು. ಅದೇ ಎಂತ ಮಾಡೋದು, ಅವ್ರು ಬರುವುದಿಲ್ಲ, ನಾವೇ 4ನೇ ತಾರೀಕಿಗೆ ಹಿಂಗೆ ಫಂಕ್ಷನ್ ಮಾಡುವ, ಮತ್ತೇನ್ ಮಾಡೋದು, ನಿಲ್ಸೋಕಾಗುದಿಲ್ಲಲ್ಲ, ಮಾಡ್ಲೇಬೇಕಲ್ಲ ಅಂತ 4ನೇ ತಾರೀಕಿಗೆ ಅವ್ರಷ್ಟಕ್ಕೆ ಅವ್ರ ಮನೇಲಿದ್ರು. ನಾವು ನಮ್ಮ ಕಾರ್ಯ ನಾವು ಮಾಡಿ ನಮ್ಮ ಯಜಮಾನ್ರು ತಾಯಿ ಮನೆ ಕಳ್ಸಿ ಕೊಟ್ಟು ನಮ್ಮನ್ನ. ಇವಾಗ ನಮ್ಮ ಇಲ್ಲಿಗೆ ನನ್ನ ಮನೆಗೆ ಬಿಟ್ರೆ ಅವ್ರ ಮನೆಗೆ ಹೋಗ್ತಾರೆ, ಕೆಲ್ಸಕ್ಕೆ ಹೋಗಿ ಲೇಟಾಗಿ ಬಂದ್ರೆ ಇಲ್ಲಿ ಬರ್ತಾರೆ, ಬೇಗ ಬಂದ್ರ ಅನ್ನ ಮಾಡ್ಕೊಂಡು ಸಾರು ಮಾಡ್ಕೊಂಡು ಊಟ ಮಾಡ್ತಾರೆ. ಬಟ್ಟೆ ಗಿಟ್ಟೆ ಎಲ್ಲ ಅವರ ವಾಶ್ ಮಾಡುದು. 9 ಗಂಟೆ 10 ಗಂಟೆ ಹಿಂಗೆ 11 ಗಂಟೆ ಎಲ್ಲ ಆಗುತ್ತೆ. ಅವಾಗ ಒಂದೊಂದ್ ಟೈಮ್ ಊಟ ಮಾಡ್ತಾರೆ, ಒಂದೊಂದ್ ಟೈಮ್ ಊಟ ಮಾಡಲ್ಲ, ಆತರ. ಇದ್ದದ್ದು 2 ಗಂಡು ಮಕ್ಕಳು. ಅದ್ರಲ್ಲೂ ಒಬ್ಬ ಬೇರೆ ಇದ್ದ, ಒಬ್ಬ ನಾವು ಅವ್ರೊಟ್ಟಿಗೆ ನಾವ್ ಹೇಳಿತ್ತು, ನಾವು ನಿಮ್ ಸಾಕ್ತು ಒಳ್ಳೆ ರೀತಿಯಿಂದ, ನೀವ್ ಯಾಕೆ ಈ ತರ ಜಗಳ ಎಲ್ಲ ಮಾಡ್ತೀರಿ? ಇಲ್ಲ, ನೀವ್ ಸಾಕೋದು ಬೇಡ, ನೀವ್ ಇದ್ ಮಾಡೋದು ಬೇಡ, ನಿಮ್ ದುಡ್ಡು ಬೇಡ, ನೀವೇನೂ ಬೇಡ ಅಂತ ಅವ್ರಷ್ಟಕ್ಕೆ ಅವ್ರ ಗಂಡ ಹೆಂಡತಿ ಹಾರಾಕ್ತಾರೆ. ಎಂತ ಎಲ್ಲ ಬೈತಾರೆ, ಬ್ಯಾಡ್ದಿದ್ದೇ ಬೈತಾರೆ ಅವ್ರ ನಮ್ಮ ಅತ್ತೆ ಮಾವ. ಬೇಕು ಅದು ಒಂದು ಬೈಯುದಿಲ್ಲ. ನಾ ಪ್ರೆಗ್ನೆಂಟ್ ಅಂತ ಹೇಳ್ರು ಅವ್ರು ನನ್ನ ಹತ್ರ ಜಗಳ ಕೊಟ್ಟು. ನಾ ಮೊನ್ನೆ ಆಗಸ್ಟ್ 7-6 ಮನೆ ಹೋಗಿದ್ದೆ ಗಂಡನ ಮನೆಗೆ. ಅವಾಗೂ ಹಾಗೆ ಪಾತ್ರ ಹೊತ್ತಾಕೋದು, ಅದು ಸರಿಯಾಗ್ಲಿಲ್ಲ, ಇದು ಸರಿಯಾಗ್ಲಿಲ್ಲ, ಸಪ್ರೇಟ್ ಅಡ್ಗಿ ಆದ್ರೂ ನಮ್ ಸುದ್ದಿ ಬರೋದೇನ್ ಬಿಡುದಿಲ್ಲ ಅವ್ರು. ಮಾವನು ಹಂಗೆ ಲೈಟ್ ಬಂದ್ ಮಾಡುದು. ನಾನ್ ಪ್ರೆಗ್ನೆಂಟ್ ಇದ್ದಾಗ ವಾಶ್ರೂಮಿಗೆ ಹೋಗ್ಬೇಕಲ್ಲ, ಲೈಟ್ ಬಂದ್ ಮಾಡುದು, ಲೈಟ್ ಹಾಕುದು, ಲೈಟ್ ಬಂದ್ ಮಾಡುದು, ಏನೆಲ್ಲ ಮಾಡ್ತಾರೆ ಅವ್ರು. ಅವ್ರು ಮಾಡೋದು ಕಂಡ್ರೆ ಹೇಳ್ತಾರೆ ನಮ್ಗೆ. ಅದು 1.5 ವರ್ಷದ ಮೇಲೆ ನಮ್ ಪ್ರೆಗ್ನೆಂಟ್ ಆಗಿದ್ದು. ಇದಕ್ಕೋಸ್ಕರ ನಾವ್ ಎಷ್ಟು ಕಷ್ಟಪಟ್ಟಿತ್ತಂದ್ರೆ ನಾನು ನಮ್ ಗಂಡ, ಅದ್ರಲ್ಲೂ ಒಂದ್ ಟೆನ್ಷನ್, ಮನೆಗೆ ಒಂದ್ ನೆಮ್ಮದಿಲ್ಲ. ನಿಮ್ಮ ಹತ್ರ ಹೇಳ್ಬೇಕು, ಕಷ್ಟಗಳನ್ನ ಹೇಳ್ಕೊಳ್ಬೇಕು, ನೀವು ನಮ್ಗೆ ಒಂದ್ ದಾರಿ ಹೇಳ್ಕೊಡ್ತೀರಾ? ಆತರ ನಿಮ್ ಕಾಲ್ ಎಲ್ಲಾದ್ರೂ ಸ್ಟೋರಿ ಕೇಂದಾಗ ನಮ್ಗೆ ಯಾವಾಗ ಸಿಗ್ತದೆ, ನಾವ್ ಯಾವಾಗ ಇವ್ರ ಹತ್ರ ಹೇಳ್ಕೊಡ್ತೀವಿ? ಆತರ ಮನ್ಸಲ್ಲಿ ತುಂಬಾ ಫೀಲಿಂಗ್. ನೀವು ತುಂಬಾ ಖುಷಿ ಆಯ್ತು ಇವತ್ತೆಲ್ಲ, ಮನ್ಸೆಲ್ಲ ರಿಲೀಫ್ ಆಯ್ತು ಈಗ. ಈಗ ನೀವು ತಾಯಿ ಮನೇಲಿರೋದಾ? ಇವಾಗ ನಾ ತಾಯಿ ಮನೆ. ಎಷ್ಟು ದಿನ ಆಯ್ತು? ನಾ ಬಂದು ಆಗಸ್ಟ್ 4ಕ್ಕೆ ಬಂದಿದೆ. ಅಂದ್ರೆ ಚಿಕ್ಕ ಮಗನೊಂದ್ ಅಥವಾ ನಿಮ್ಮ ಗಂಡ ಅರ್ಥಾತ್ ದೊಡ್ಡ ಮಗನೊಂದಿಗೆ ಏನ್ ಸಂಘರ್ಷ ಅಥವಾ ದ್ವೇಷ ಅಥವಾ ಆ ಮಟ್ಟಿನ ಅಹಂಕಾರ ಇದೆಯೋ ಅದು ಚಿಕ್ಕ ಮಗನೊಂದಿಗೂ ಇದೆಯಾ ಅಥವಾ ನಿಮ್ಮ ಗಂಡನ ಜೊತೆ ಮಾತ್ರನಾ?
ಇಲ್ಲ ಇಲ್ಲ, ಅವರಿಗೆ ಗಂಡ್ ಮಕ್ಕಳಂದ್ರೆ ಸ್ವಲ್ಪ ದೂರ, ಹೆಣ್ಮಕ್ಳಂದ್ರೆ ಪ್ರೀತಿ. ಅಂದ್ರೆ ಅವ್ರ ಮಗಳದಿರ್ನ ಚೆನ್ನಾಗಿ ನೋಡುತ್ತಾರ. ಮಗಳದರಿ ಚೆನ್ನಾಗಿ ನೋಡುದು. ಒಂದ್ ಮಗಳಿಗೆ ಒಂದ್ ಗಂಡು 2 ಹೆಣ್ಣು, ಮತ್ತೊಂದ್ ಮಗಳು ಬೆಂಗಳೂರಲ್ಲಿದ್ದಾಳೆ, ಅವಳಿಗೆ 1 ಮಗ. ಇವಾಗ 1 ವರ್ಷ ಆಯ್ತು. ನಾದ್ನಿದಿರ್ ನಿಮ್ಮನ್ನ ಚೆನ್ನಾಗಿ ನೋಡ್ತಾರ ನಿಮ್ಮನ್ನ? ಇಲ್ಲ ಇಲ್ಲ, ನಮ್ ಚೆನ್ನಾಗ್ ನೋಡಲ್ಲ, ಎಲ್ಲ ಅಮ್ಮಂದೇ ಸಪೋರ್ಟ್. ಅದ್ರ ಒಂದು ಫಸ್ಟ್ ನಾದಿನಿಯರು ಸ್ವಲ್ಪ ಬೇಕು, 2ನೇ ನಾದಿನಿ ಬೆಂಗಳೂರಲ್ಲಿದ್ದಾಳೆ. ಬೆಂಗಳೂರಿಂದ ಅಮ್ಮನಿಗೆ ಒಂದು ಕಾಲ್ ಮಾಡ್ತಾಳೆ, 3 ಹೊತ್ತು ಎಷ್ಟೊತ್ತಿಕೊಂಡ್ರು ಅವ್ರ ಕಾಲ್ ಆಗಿ ಇರೋದು ಅಮ್ಮ ಅವರ, ನಮ್ಮ ಅತ್ತೆ. ಎಷ್ಟೊತ್ತಿಗೂ ಅರ್ಧ ಅಮ್ಮ ನಂದು 2ನೇ ನಾದ್ನಿಂದಾನೇ ನನ್ನ ಅತ್ತೆ ಹಾಳಾದ್. ಮತ್ತೆ ಬೈದ್ರೆ ಬೇಜಾರಿಲ್ಲ, ಕುರ್ಚಿ ಮನೆ ಕೂತ್ಕೊಂಡು ಅಕ್ಕಪಕ್ಕ ಮನೆಗೆ ಒಂದು ಬೈತಾರೆ, ಸಾಮಾನ್ಯ ಅಲ್ಲ. ಅವರೆಲ್ಲ ಸುಧಾರಿಸ್ಕೊಳ್ತಾವ, ನಾವರು ಸುಧಾರಿಸ್ಕೊಳ್ತೇವೆ, ನಮ್ಮ ಅತ್ತೆ ನಮ್ಮ ಮನೆ ಅಂತ. ಆಚೀಚಿದ್ದರೆ ಎಲ್ಲರಿಗೂ ಬೈತಾ ಇಕ್ಕೊಳ್ಳೋದು, ಆತರ ಒಂಥರ ಇದ ಸ್ವಭಾವ ಅವ್ರದ್ದು. ಅಂದ್ರೆ ಬೇರೆಯವ್ರಿಗೆ ನೋವಾಗುತ್ತ, ಮಾತಾಡಿದ್ರೆ ಏನಾಗುತ್ತಂತ ಅವ್ರಿಗೆ ಗೊತ್ತಾಗುದಿಲ್ಲ. ಅಂದ್ರೆ ಅವರು ಹುಟ್ಟುಗುಣ ಅಥವಾ ಅವರ ಬುದ್ಧಿನೇ ಹಂಗಿದೆ ಅಂತಲ್ಲ, ಅಥವಾ ಕೇಳಿಸ್ಕೊ, ನಾನು ಹೇಳುದು ಕೇಳಿಸ್ಕೊ, ತಾಳ್ಮೆ ಇಟ್ಕೋ. ನಿಮ್ಮೊಂದಿಗೆ ಮಾತ್ರ ಹಂಗೆ ವರ್ತಿಸ್ತಾರೆ ಅಂತ ನಿಮ್ಗೆ ಅನ್ಸುತ್ತಾ, ಅಥವಾ ಏನೋ ಅವ್ರ ಅಂದ್ರೆ ಹೇಗೆ ದಡ್ಡರನ್ನು ನಾವು ಅಯ್ಯೋ ಪಾಪ ದಡ್ಡರು ಅವ್ರಿಗೇನು ಗೊತ್ತಾಗಲ್ಲ ಅಂತೀವೋ ಹಂಗೆ ನಿಮ್ಮ ಅತ್ತೆದೊಂದು ಮಂಕ್ತನವೋ, ಅಥವಾ ಭಾಳ ಬುದ್ಧಿವಂತಿಕೆಯಿಂದ ನಿಮ್ಮನ್ನು ಬೇಕು ಅಂತಲೇ ಹಿಂಗೆ ನೋವು ಕೊಡೋಕೆ ಪ್ರಯತ್ನ ಮಾಡೋದಾ? ನಿಮ್ಗನ್ಸೋದೇನು? ನನ್ಗನ್ಸುದು ನನ್ ಬೇಕಂದನೇ ನೋವು ಕೊಡುದಂತ. ಎಷ್ಟೋ ಸತ ಅವ್ರನ್ನ ಅಬ್ಸರ್ವ್ ಮಾಡಿದ್ದೇನೆ, ಬೇಕಂತಾನೆ ನಂಗೆ ನೋವು ಕೊಡುದು. ನಾನು ಏನಾರು ಈಗ ಮಾಡಿಟ್ರೆ ಅದು ಬೇಡ ಅಂತ ಹೇಳುದು. ಆಮೇಲೆ ನಾನು ಇವಾಗ ಕೊಡದಲ್ಲಿ ನೀರು ತಕೊಂಡು ಬಂದಿರ್ತೀವಿ, ನ್ಯಾಯ ಕೂತಾಗ ನಾವಿಬ್ರು ಬೇರೆ ಬೇರೆ ಹೊಲೆ ಹಚ್ಕೊಳ್ತೀವಿ ಅಂತ ಹೇಳಿದ್ರಲ್ವ, ಮತ್ತೆ ಯಾಕೆ ಅಂತ ಮಾಡಿದ್ರಿ? ಅವರು ಬೇರೆ ಬೇರೆ ಮಾಡ್ಕೊಳ್ದ್ರು, ಅವ್ರ ಸ್ವಭಾವ ಅವ್ರು ಬಿಡುದಿಲ್ಲ. ನಾನು ನಿಮ್ಗೆ ನೀವು ಅಡ್ಗೆ ಮಾಡ್ಕೊ ತಿಂದ್ರು ನಿಮ್ಗೆ ನಾನು ನೆಮ್ಮದಿ ಕೊಡುದಿಲ್ಲ ಅಂತ ಅವ್ರು ಹೇಳೋದು. ಅಲ್ಲ, ಈಗ ಅವರು ಅಡ್ಗೆ ಬೇರೆ ಮಾಡ್ಕೊಳ್ತಿದ್ರು ಇಲ್ವೋ? ಅವ್ರು ಬೇರೆ ಮಾಡ್ಕೊಳ್ತಿದ್ರು ಅಡ್ಗೆ. ಮತ್ ನೀವೇನೋ ಮಾಡಿದ್ರೆ ಒಪ್ಪಲ್ಲ ಅಂತ ಹೇಳ್ತೀರಲ್ಲ? ಫಸ್ಟ್ ಸ್ಟಾರ್ಟಿಂಗಿಗೆ ನಾವು ಹಾಗೆ ಮಾಡಿತ್ತು. ಇವ್ರ ಕಡೆ ಸಪ್ರೇಟ್ ಮಾಡ್ಕೊಂಡ್ರೆ ನಾವೇನ್ ಮಾಡೋದು? ಅದಕ್ಕೆ ನಾವು ಬೇರೆ ಅಡ್ಗೆ ಮಾಡ್ಕೊತ್ತು. ಆಯ್ತು, ನೀನ್ ಮಾಡಿದ ಅಡ್ಗೆ ಚೆನ್ನಾಗಿಲ್ಲ ಅಂತ ಹೆಂಗ್ ಹೇಳಲಿಕ್ಕೆ ಸಾಧ್ಯ? ಅವ್ರು ಬೇರೆ ಮಾಡ್ಕೊಳ್ತಿದ್ರು, ನೀವು ಬೇರೆ ಮಾಡ್ಕೊಳ್ತಿದ್ರಿ. ಅವರು ನಾವು ಮಾಡದ ತಿನ್ನುದಿಲ್ಲ, ನಾ ಮಾಡದವ್ರು ತಿಂತಿದ್ದೆ. ಕಡೆ ನಮ್ಮ ಯಜಮಾನ್ರು ಏನಂತ, ಅವ್ರು ಯಾವಾಗೂ ಇರುವುದೇ, ಅವ್ರು ಬೇರೆ ಮಾಡ್ಕೊಂಡ್ರಲ್ಲ, ಫಸ್ಟ್ ಅವರೇ ಮಾಡ್ಕೊಂಡದ್ದು ಬೇರೆ, ಆಮೇಲೆ ನಾವು ಮಾಡ್ಕೊಳ್ವಾ. ಮತ್ತ ಅವ್ರು ಸರಿ ಆಗುದಿಲ್ಲ ಇವಾಗ ಅಂತ ಅಲ್ಲ, ಮೊದ್ಲಿಂದಾನೇ ಹಾಗೆ ಅವರು ಹುಡ್ದ ಬಂದಾಗಿಂದ ಹಾಗೆ ಅಂತೆ. ಅವ್ರ ತಾಯಿದು ಗುಣನೂ ಹಾಗೆ ಅಂತೆ, ಆ ಗುಣ ಮಗಳಿಗೆ ಬಂದಿದಂತೆ, ನಮ್ಮ ಯಜಮಾನ್ರು ಹೇಳೋದು. ಆಯ್ತು ಬಾ, ಈಗ ಆಯ್ತು, ನೀನು ಹೇಳೋದೆಲ್ಲ ಕೇಳಾಯ್ತು. ಈಗ ನೀನ್ ಹೆಂಗಿರ್ಬೇಕು ಅಂತ ಹೇಳ್ತೀನಿ, ಕೇಳಿಸ್ಕೊ ಆಯ್ತಾ? ಈಗ ನೋಡವ, ಸುಮ್ಮನೆ ದೂಷಿಸ್ತಾ ಕೂತ್ರೆ ಇದು ಮುಗಿಯೋದ ಕತೆ, ಅರ್ಥ ಆಯ್ತಲ್ವಾ? ಅವರ ಗುಣ, ಅವ್ರದ್ದು ಏನು ಪೂರ್ವಜರಿಂದ ಹಾಗೇ ಬಂದ್ಬಿಟ್ಟಿದೆ, ಅವ್ರ ಬುದ್ಧಿನೇ ಅಂಥದ್ದು, ಅವ್ರದ್ದು ಹಠ ಸ್ವಭಾವ. ಅವ್ರು ಇನ್ನೊಬ್ರಿಗೆ ತೊಂದರೆ ಕೊಟ್ಟುಕೊಂಡೇ ಅಥವಾ ಅವ್ರಿಗೆ ಇಷ್ಟವಾಗದೆ ಇರೋರನ್ನು ನೆಮ್ಮದಿಯಾಗಿರ್ಲಿಕ್ಕೆ ಬಿಡಲ್ಲ. ಈ ಬುದ್ಧಿಯವರು ಅವರು ಅಂತ ಗೊತ್ತಾದಾಗ ಅತ್ತೇನೋ ಮಾವನೋ ಅವ್ರಿಗೆ ಯಾರೇ ಆಗಲಿ ಅವರನ್ನು ಹತ್ರ ಸೇರಿಸ್ಬಾರ್ದು. ಹಂಗೂ ಸೇರಿಸಿದ್ರು ಅವ್ರು ಯಾವ ಮಾತಿಗೂ ತಲೆ ಕೆಡಿಸ್ಕೊಳ್ಳದಂಗೆ, ನೀನಾಯಿತು, ಗಂಡ ಆಯಿತು, ನಿನ್ನ ಬದುಕಾಯಿತು, ನಿನ್ನ ಸಂಸಾರ ಆಯಿತು ಅಂತ ಇರಬೇಕು. ವಟ ಅಂತಾರೆ. ಏನು ಮಾಡೋದು? ಏನು ಮಾಡಲಿಕ್ಕಾಗಲ್ಲ. ಅಂದರೆ ಹೀಗೆ ವಟ ಅಂದು ದ್ವೇಷ ಮಾಡಿಕೊಂಡು ಅವರು ತಮ್ಮ ಕೆಟ್ಟ ಜೀವನಕ್ಕೆ ಅವರು ಪ್ರವೇಶ ಮಾಡ್ತಿದ್ದಾರೆ, ಅಥವಾ ಅವ್ರ ಕೇಡುಗಾಲವನ್ನು ಅವರು ಬರಮಾಡಿಕೊಳ್ತಿದ್ದಾರೆ. ಆದರೆ ಅದನ್ನು ನೋಡಿ ನೀನು ದುಃಖ ಪಡೋದು, ನಿನ್ನ ಪಾಲಿಂದ ಒಂಚೂರು ಕರ್ಮ ಇದೆ, ಅವರು ಸುಮ್ಮನೆ ಆಗಲ್ಲ. ಯಾಕೆ? ನಿನ್ನ ಕರ್ಮಗಳು ಯಾವುದೋ ನಿನಗೆ ಹೊಡೆತ ಕೊಡಬೇಕಿರುತ್ತೆ, ಒಂದಷ್ಟು ಸಮಯ ಅದು ನೀನು ಅನುಭವಿಸ್ಲೇಬೇಕು. ಯಾಕಂದರೆ ಈಗ ಅತ್ತೆ ಈ ವರ್ತನೆ ಅಥವಾ ಮಾವನ ಈ ವರ್ತನೆ ಒಂದು ತಿಳ್ಕೊಳ್ಳವ, ಯಾವುದೋ ಅತ್ತೆ ಅಥವಾ ಗಂಡ ಎರಡರಲ್ಲಿ ಒಂದು ಚೆನ್ನಾಗಿದ್ರೆ ಈ ಕಾಲದಲ್ಲಿ ಪುಣ್ಯವಂತೆ. ಅರ್ಥ ಆಯ್ತಲ್ಲ? ನೀವೇ ಹೇಳಿದ್ರಿ, ಒಳ್ಳೆ ಗಂಡ ಅಂತೂ ಸಿಕ್ಕಿದ್ರು, ಬಟ್ ಅತ್ತೆ ಮಾವ ಅಥವಾ ಗಂಡನ ಮನೆ ಕಡೆಯವರು ಯಾಕೋ ಹಿಂಗೆ ಆಗ್ಬಿಟ್ಟಿದ್ದಾರೆ ಅಂತ.
ಇವತ್ತು ಎಷ್ಟು ಕತೆಗಳನ್ನು ನಾನು ಕೇಳ್ತೀನಿ, ಗಂಡು ನೆಟ್ಟಿಗಿಲ್ಲ, ಅತ್ತೆ ಮಾವನು ನೆಟ್ಟಿಗಿಲ್ಲ. ಅಂದರೆ ಎರಡೂ ಕೈ ಕೊಟ್ಟಾಗ ಆ ಹೆಣ್ಣಿನ ಕತೆ ಏನಾಗಬೇಕು? ಅಂತ ಕಂಡವ್ರ ಮನೆ ಹೆಣ್ಮಕ್ಳನ್ನ ತಂದು ಯಾಕೋ ಹಿಂಗೆ ಗೋಳು ಕೊಳ್ತೀಯ, ಅವಳನ್ನ ಯಾಕೆ ಹಿಂಗೆ ಹಿಂಸೆ ಕೊಡ್ತೀಯ ಅಂತ ಅತ್ತೆ ಮಾವ ಆದವರು ಸೊಸೆನ ಮಗಳ ಥರ ನೋಡಿದ್ರೆ, ಗಂಡ ಏನೋ ಒಂಚೂರು ದಾರಿ ತಪ್ಪಿದ್ರು ಕೂಡ ಬಿಡು ದೇವರಂತ ಅತ್ತೆ ಮಾವ ಇದ್ದಾರೆ, ಅವ್ರ ಸೇವೆ ಮಾಡ್ಕೊಂಡು ಇರೋಣ ಅಂತ ಒಂದು ಹೆಣ್ಮಗಳು ಅನ್ಬೋದು. ಇಲ್ಲ ಗಂಡ ದೇವರಂತೆ ಇದ್ದು ಅತ್ತೆ ಮಾವ ಯಾಕೋ ಅವರು ಸೊಸೆ ಕಂಡ್ರೆ ಆಗದೆ ಇರೋ ಥರ ಇದ್ದಾರೆ ಅಂದಾಗ, ಬಿಡು ನನ್ನ ಗಂಡ ಇದ್ದಾನೆ, ಅವ್ರು ದೇವರಂಗೆ ನಮ್ಮನ್ನು ಅರ್ಥ ಮಾಡ್ಕೊಳ್ತಾರೆ, ಅತ್ತೆ ಮಾವಂದು ಏನು ಪರವಾಗಿಲ್ಲ, ಏನೋ ಅಡುಗೆ ಮಾಡಿಡೋಣ, ಅವ್ರು ಏನು ವಟ ಅಂದರು ನಾನು ಗಂಡನನ್ನಷ್ಟೇ ಮುಖ್ಯವಾಗಿರಿಸ್ಕೊಳ್ತೀನಿ, ಇವ್ರು ಏನು ವಟ ಅಂದರು ನಾನು ಆ ಕಡೆ ಕಿವಿ ಕೊಡಲ್ಲ, ಏನೋ ಒಳ್ಳೇದು ಹೇಳಿದ್ರೆ ಖಂಡಿತ ಕೇಳ್ತೀನಿ. ಈ ಥರ ವಟ ಅಥವಾ ಅವ್ರ ಮನಸ್ಸಲ್ಲಿ ದ್ವೇಷದ ಕಾರ್ಖಾನೆನೇ ಇದೆ ಅಂದಾಗ ಅದನ್ನು ಸರಿ ಮಾಡಲಿಕ್ಕೆ ಆಗಲ್ಲ. ನೀವು ಕಡೆ ಸಮಯದಲ್ಲಿ ಜೊತೆಯಲ್ಲಿರೋ ಹುಟ್ಟಿದ ಮಕ್ಕಳೇ ಅವರನ್ನು ಆ ಮಟ್ಟಿಗೆ ತಿರಸ್ಕಾರ ಮಾಡಿರಬೇಕಾದ್ರೆ ಅರ್ಥ ಮಾಡ್ಕೊಳ್ಳಿ, ಸೊಸೆಗೆ ಬಗ್ಗೋದಲ್ಲ ಅದು. ನೀವು ಬಿಡಿ, ದೂಷಿಸುವುದನ್ನು ಬಿಡಿ. ಸಾಧ್ಯವಾದರೆ ನೀವು ಒಂದಷ್ಟು ಸಮಯ ಬೇರೆ ಮನೆ ಮಾಡ್ಕೊಳ್ಳಿ. ಇಲ್ಲ ಮುಂದೆ ಬಾಣಂತನ ಮುಗಿಸ್ಕೊಂಡು ಮನೆಗೆ ಬಂದಾದ ಮೇಲೆ ಗಂಡ ಆಯಿತು, ನೀವಾಯಿತು, ನಿಮ್ಮ ಜೀವನ ಆಯಿತು. ಅದನ್ನು ಮೀರಿಯೂ ವಟ ಅಂತಾರೆ, ಅಲ್ಲೇನೋ ಹೇಳ್ತಾರೆ, ಇಲ್ಲೇನೋ ಅಂತಾರೆ. ನೋಡವ, ಅವ್ರ ಕರ್ಮ, ಅವರು ಕೆಟ್ಟ ಮಾತು ಮಾತಾಡೋ ಮೂಲಕ, ದ್ವೇಷ ಸಾಧಿಸೋ ಮೂಲಕ, ಅಥವಾ ಈ ರೀತಿ ಕುತಂತ್ರ ಮಾಡೋ ಮೂಲಕ ಅವರವರ ಪಾಪಗಳನ್ನು ಅವರು ವೃದ್ಧಿಸ್ಕೊಳ್ತಾ ಇದ್ದಾರೆ. ಅದು ನೀವೇನು ಮಾಡಲಿಕ್ಕಾಗಲ್ಲ ಅದಕ್ಕೆ. ಬಟ್ ನೀವು ಅಯ್ಯೋ ಇದು ಸರಿ ಹೋಗ್ತಿಲ್ಲ, ಅಯ್ಯೋ ಇದು ಹಿಂಗೆ, ಅಯ್ಯೋ ಇದು ಯಾಕೆ ಹಿಂಗೆ, ಅಯ್ಯೋ ನನಗೆ ಯಾಕೆ ಹಿಂಗೆ, ಅಯ್ಯೋ ಅತ್ತೆ ಯಾಕೆ ಈ ಥರ, ನೀನು ಏನು ತಿಪ್ಪುರ್ಲಾಗ ಹಾಕಿದ್ರು ಅದು ಉಟ್ಟುಗುಣ ಸುಟ್ಟರು ಹೋಗಲ್ಲ. ಅದು ನೀನ್ ಬುದ್ಧಿ ಕಲ್ತ್ಕೊ. ಹಂಗಲ್ಲ ಸರ್, ಒಂದೇ ಮನೇಲಿ ನಾವ್ ಇರ್ತೀವಲ್ಲ, ನೋಡ್ತೀವಲ್ಲ, ಸಪ್ರೇಟ್ ಏನ್ ಹೇಳುವ ನಿನಗೆ ನಾನು? ಹೋಗಿಲ್ವ ನಿನ್ನ ತಮ್ಮ ಅಥವಾ ನಿನ್ನ ಮೈದ್ನ? ಹೋಗಿ ನೀನು ಹಂಗೆ ಆಗಲ್ಲ. ಕೇಳಿಸ್ಕೊ, ಅದನ್ನೇ ಹೇಳ್ತಿರೋದು. ಒಂದು ಬೇರೆ ಇರಬೇಕು, ಇಲ್ಲ ಇವನ್ ಕೇಳಿಸ್ಕೊಂಡು ನಿನ್ನ ಗಂಡನ ಮಾತನ್ನಷ್ಟೇ ಕೇಳ್ತಾ ಇವ್ರು ಏನಾದರೂ ಅನ್ಲಿ ಅವರು ತಲೆಕೆಟ್ಟಿರೋರು, ಅವರು ಹುಚ್ಚಿಡ್ದು. ನನಗೆ ಅರ್ಥವಾಗುತ್ತವ, ಒಂದೇ ಮನೇಲಿದ್ದಾಗ ಹಿಂಗೆ ವಟ ಅಂದರೆ ಅಲ್ಲಿ ನೆಮ್ಮದಿ ಇರಲ್ಲ ಅಂತ ನನಗೆ ಅರ್ಥವಾಗುತ್ತೆ. ಬಟ್ ಯಾರು ಮಾಡಿದ್ದೋ, ನೀವೇ ಮಾಡ್ಕೊಂಡಿದ್ದೋ, ನಿನ್ನ ಪಾಲಿಗಿದ್ದು ಬಂದ್ಬಿಟ್ಟಿದೆ. ನಾಳೆ ದಿನ ಅಯ್ಯೋ ಅತ್ತೆ ಮಾವ ಎಂಥವ್ರಾದ್ರೂ ಒಂಚೂರು ಜೊತೆ ಇಟ್ಕೊಂಡು ಊಟ ಹಾಕ್ಲಿಲ್ಲ ಅಂತ ಒಂದು ಮಾತು ಬರುತ್ತಲ್ವ? ಹೌದಲ್ಲ? ನಿಮ್ಮ ಊಟ ಅವರಿಗೆ ಬೇಡ, ನಿಮ್ಮ ಸೇವೆ, ನಿಮ್ಮ ಪ್ರೀತಿ ಅವರಿಗೆ ಬೇಡ ಅಂದರೆ ಬೇಡ, ಒತ್ತಾಯ ಮಾಡಬೇಡಿ. ಆದರೆ ನಾನೇ ಹೇಳ್ತೀನಿ, ಅವ್ರು ಯಾರೂ ಬದಲಾಗುವುದು ಅವರ ಜೀವನದ ಕೊನೆಯ ಒಂದು 5 ರಿಂದ 3 ಅಥವಾ 5 ವರ್ಷ ಕೊನೆ ಹಾಸಿಗೆ ಹಿಡಿದ ಕಾಲದಲ್ಲಿ ಮಾತ್ರ ಅವರು ಬದಲಾಗ್ತಾರೆ, ಹೊರತು ಅಲ್ಲಿವರೆಗೂ ಅವ್ರು ಬದಲಾಗಲ್ಲ. ಯಾಕಂದ್ರೆ ಅವತ್ತಿಗೆ ಏನೂ ಆಗಲ್ಲ, ಸುಮ್ಮನೆ ಆಯ್ತಾರೆ. ಅರ್ಥ ಆಯ್ತಲ್ಲ? ಹಾಗಾಗಿ ಅವ್ರ ಗುಣ ಬದಲಾಗಲ್ಲ. ನೀನೇನು ತಿಪ್ಪುರ್ಲಾಗ ಹಾಕಿದ್ರು ಅವ್ರು ವಟ ಅನ್ನೋದು ಅವ್ರು ಬಿಡಲ್ಲ. ನೀನು ಗಂಡ ಇಬ್ರು ಒಮ್ಮತದಿಂದ, ಅವ್ರೇನೋ ಹಿರಿ ಜೀವಗಳು, ಅವ್ರ ಬುದ್ಧಿನೇ ಇಷ್ಟು, ಆದರೆ ಅವ್ರನ್ನ ಬದಲಾವಣೆ ಮಾಡಲಿಕ್ಕಾಗಲ್ಲ. ಅವ್ರು ಏನಾದರೂ ಅಂದ್ಕೊಳ್ರಿ ಅಥವಾ ಅವ್ರು ಏನಾದರೂ ಅಂದ್ಕೊಳ್ಳಿರಿ, ನಾವು ನೆಮ್ಮದಿಯಾಗಿರೋಣ. ಈ ವಟ ಅಂದ್ರೆ ಸಾಧ್ಯವಾದ್ರೆ ಬೇಕಾದ್ರೆ ಬೇರೆ ಎಲ್ಲೋ ಹೋಗಿ ಬದುಕೋಣ, ನೆಮ್ಮದಿ ಮುಖ್ಯ ಜೀವನದಲ್ಲಿ. ಅರ್ಥ ಆಯ್ತಲ್ಲ? ಸೊ ಇಂಥ ಈ 2 ನಿರ್ಧಾರ, 2 ದಾರಿ ಇದ್ದಾವೆ. ಅಂದರೆ ಈಗೇನು ಬದಲಾಯಿಸ್ತೀನಿ, ಇವರೆಲ್ಲ ಸರಿ ಹೋಗ್ತಾರೆ ಅನ್ನೋ ದಾರಿ ನಾನಂತೂ ನಿನಗೆ ಹೇಳಲ್ಲ, ಅದು ಸಾಧ್ಯವೂ ಇಲ್ಲ. ಇರೋದು 2 ದಾರಿ. ಒಂದು, ಎಲ್ಲ ಬೆಂಗಳೂರು ಪೇಟೆ ವಿಶಾಲವಾಗೈತಿ ಅಥವಾ ಇನ್ನೆಲ್ಲೋ ಹೋಗಿ ಒಂದು ಮನೆ ಮಾಡ್ಕೊಂಡು ನಾವು ನೆಮ್ಮದಿಯಾಗಿ ಬದುಕೋಣ ರೀ, ಇದು ಒಂದು. ಇಲ್ಲ ಅವ್ರು ಏನಾದರೂ ಬಡ್ಕೊಂಡು ಒದ್ದಾಡಲಿ, ಕಿರ್ಚಾಡಲಿ, ವಟ ಅನ್ಲಿ, ನಾನು ಪರವಾಗಿಲ್ಲ, ನಾನು ಇದೇ ಮನೆಯಲ್ಲಿ ಬದುಕ್ತೀನಿ. ನಾಳೆ ದಿನ ಅವ್ರು ಬಿದ್ದಂಥ ಕಾಲಕ್ಕೆ ಏನು ಮಾಡಬೇಕೋ ಸೊಸೆಯಾಗಿ ಅದು ನಿನ್ನ ಕರ್ತವ್ಯ. ಹೌದಲ್ಲ? ಊಟ ಕೊಡೋದು, ಆರೈಕೆ ಮಾಡೋದು, ಏನೋ ನಿನ್ನ ಕೈಲಾದಷ್ಟು ನೀನು ಮಾಡಬೇಕು. ಇವ್ರು ನಮ್ಮನ್ನು ತುಂಬ ಅನ್ಯಾಯವಾಗಿ ನಡೆಸ್ಕೊಂಡಿದ್ದಾರೆ ಅಂದುಕೊಂಡು ದುರ್ಬಲರ ಮೇಲೆ, ರೋಗಿಗಳ ಮೇಲೆ, ವಯಸ್ಸಾದವ್ರ ಮೇಲೆ, ಮಕ್ಕಳ ಮೇಲೆ ದ್ವೇಷ ಸಾಧಿಸಬಾರ್ದು. ಹೌದಲ್ಲ? ಇವಾಗೇನೋ ಅವರಿಗೆ ಮೈಕೈ ಶಕ್ತಿ ಇದೆ, ನಾನು ಅತ್ತೆ ಸೊಸೆ ಮಾಡಿದ ಊಟ ನಾನು ಉಣ್ಣಲ್ಲ, ನಾನು ಸಪ್ರೇಟ್ ಮಾಡ್ಕೊಳ್ತೀನಿ, ಈ ಎಲ್ಲ ಹಾರಾಟಗಳು ಇನ್ನೆಷ್ಟು ದಿನ? ಒಂದಷ್ಟು ಸಮಯ ಆದಮೇಲೆ ಅವೆಲ್ಲ ಕುಗ್ಗು ಹೋಗ್ತವೆ. ಅಯ್ಯೋ ಒಂಚೂರು ಊಟ ಇದ್ರೆ ಕೊಡವ ಅನ್ನೋ ದಿನ ಬರ್ತವೆ.
ಆಗ ಓ ಅತ್ತೆ ಹಿಂದೆ ನನ್ನ ಹಿಂಗೆ ನಡೆಸ್ಕೊಂಡ್ಬಿಟ್ಟಿದ್ಲು ಅಂತ ಊಟ ಕೊಡದೇ ಇರಂಗಿಲ್ಲ. ಹೌದು. ಆಯ್ತಲ್ವಾ? ನೀನೀಗ ತವ್ರ ಮನೇಲಿ ಇದ್ದೀಯಾ, ನಿನ್ನ ತಾಯಿನೂ ಒಂದಿವ್ಸ ವಯಸ್ಸಾಗ್ತಾರ, ಹೌದಲ್ಲ? ತಾಯಿದು ಬಿಟ್ಬಿಡು, ನೀನೇ ವಯಸ್ಸಾಗ್ತೀವಿ ಒಂದಿನ. ಹೌದು. ನಾನು ಇನ್ನೊಬ್ಬ ಮಕ್ಕಳೊಂದಿಗೆ ಯಾಗ ನಡ್ಕೊಂಡೆ, ನನ್ನ ಮಕ್ಕಳೊಂದಿಗೆ ಇನ್ನೊಬ್ರು ಹಂಗೆ ನಡ್ಕೊಳ್ತಾರೆ. ನಾನು ಇನ್ನೊಬ್ರು ಹಿರಿಯರೊಂದಿಗೆ ನಾನು ಹೆಂಗೆ ನಡ್ಕೊಂಡ್ರೆ ನಾನು ವಯಸ್ಸಾದ ಕಾಲಕ್ಕೆ ಜಗತ್ತು, ಸಮಾಜ, ಮಕ್ಕಳು ಕೂಡ ನನ್ನೊಂದಿಗೆ ಹಾಗೆ ವರ್ತನೆ ಮಾಡಿ ಕರ್ಮಫಲ ಯಾವುದು ಬಿಡಲ್ಲ, ಎಲ್ಲವನ್ನು ಅನುಭವಿಸ್ಲೇಬೇಕು. ಹಾಗಾಗಿ ನನ್ನ ಅತ್ತೆ ಹಿಂಗೆ ಹಂಗೆ ಹಿಂಗೆ ಅನ್ಬೇಡವ, ಒಂದು ದೃಷ್ಟಿಕೋನ ಬದಲಾವಣೆ ಮಾಡ್ಕೋ, ಹೌದಲ್ವಾ? ಗುರುಗಳು ಹೇಳಿದಂಗೆ ಅತ್ತೆ ಸರಿ ಇಲ್ಲ, ಹೌದು, ಗಂಡ ಸರಿ ಇದ್ದಾರೆ. ಇದ್ರ ಜೊತೆ ಗಂಡನೂ ಕುಡ್ಕೊಂಡು ತಿನ್ಕೊಂಡು ನೀನು ದೂರ ಇದ್ದೀಯಾ ಅಂದ್ಕೊಂಡು ಪರಸ್ತ್ರೀ ಸವಾಸ ಮಾಡಿಕೊಂಡು ಕೆಟ್ಟು ಬೀದಿಗೆ ಬಂದು ತುಂಬ ದುಷ್ಟನಾಗಿ ಹೋಗಿದ್ದಿದ್ರೆ, ಈ ಕಡೆ ಅತ್ತೆ ಮಾವನ್ ಸರಿ ಇಲ್ಲ, ಗಂಡು ಸರಿ ಇಲ್ಲ, ಏನಾಗ್ತಿತ್ತು ನಿನ್ನ ಬದುಕು? ಅಂಥದ್ರಲ್ಲಿ ಅಯ್ಯೋ ಕಾರ್ಯಕ್ರಮದಲ್ಲಿ ನಾನು ಎಷ್ಟೊಂದು ಕೇಳಿದ್ದೀನಿ, ದೇವರಂತ ಗಂಡ ಸಿಕ್ಕಿದ್ದಾನೆ, ಬಿಡಪ್ಪ ಅತ್ತೆ ಮಾವಂದು ಇದ್ದಿದ್ದೆ, ಅದು ಯಾರ ಮನೇಲಿಲ್ಲ, ಗಂಡ ಒಳ್ಳೆಯವನಿದ್ದಾನೆ. ಯಾಕಂದರೆ ದೀರ್ಘಕಾಲ ಬದುಕಬಿರೋದು ನಾನು ಆತನ ಜೊತೆನೆ ಬದುಕಬೇಕಿರೋದು, ಹೌದಲ್ಲ? ಆ ಗಂಡ ಅನ್ನೋ ವಿಚಾರ ಚೆನ್ನಾಗಿದೆ ಅಂದಾಗ ನೀನು ಪುಣ್ಯವಂತೆ. ಮನುಷ್ಯನಿಗೆ ಅಳ್ಳಿಕ್ಕೆ ತುಂಬ ಕಾರಣಗಳಿದ್ದೇ ಇದ್ದಾವವ, ಆಯ್ತಲ್ಲ? ನೀನು ನಾಳೆ ಅತ್ತೆ ಮಾವ ಒಂದು ವೇಳೆ ಬದಲಾದರೂ ಕೂಡ ನಿನಗೆ ದುಃಖ ಪಡ್ಲಿಕ್ಕೆ ಇನ್ನೊಂದೇನೋ ಹೊಸ ಸಮಸ್ಯೆ ಹುಟ್ಟೇ ಇದ್ದಿದ್ದೇ ಅದು. ಹಾಗಾಗಿ ಕೊರಗಬೇಡ, ಬಿಟ್ಬಿಡು, ಅದೇನಾಗುತ್ತೋ ಆಗಲಿ. ನಿನ್ನ ಗಂಡ ನಿನ್ನ ಅಂದರೆ ನೀನು ಬಾಣತನ ಮುಗಿಸ್ಕೊಂಡು ಅಲ್ಲಿಗೆ ಹೋಗೋವರೆಗೂ ಆತ ಅಡುಗೆ ಮಾಡಿಕೊಳ್ತಾನೆ, ತಿಂತಾನೆ, ಏನೋ ಅವನ ಪಾಲಿಗೆ ಬಂದಿದ್ದ ಅವನು ಅನುಭವಿಸ್ಕೊಳ್ತಾನೆ. ಆದರೆ ನೀನು ಅತ್ತೆ ಮಾವನ ಕುರಿತು ಯಾವ ಬದಲಾವಣೆ ನಿರೀಕ್ಷೆನೂ ಮಾಡಬೇಡ, ಅವ್ರು ಬದಲಾಗಲ್ಲ. ಇರೋದು ಒಂದೇ ದಾರಿ ಅಥವಾ ಎರಡು ದಾರಿ, ಒಂದು ಸಪ್ರೇಟ್ ಬದುಕೋಣರಿ, ನೆಮ್ಮದಿ ಮುಖ್ಯ, ಇಲ್ಲ ಅದೇ ಮನೇಲಿ ಇರೋಣ, ಅವ್ರು ಏನಂದ್ರೂ ತಲೆ ಕೆಡಿಸ್ಕೊಳ್ಳೋದು ಬೇಡ ಅಂದ್ಕೊಂಡಿರಬೇಕು. ಅದು ಬಿಟ್ಟು ಅಯ್ಯೋ ನಂಗೆ ನೆಮ್ಮದಿ ಇಲ್ಲ, ಇವ್ರು ಹಿಂಗೆ ಮಾತಾಡ್ತಾರೆ, ಅದು ಇದು ಅಂದರೆ ಅವ್ರು ಬದಲಾಗಲ್ಲ. ಅದಕ್ಕೆ ನನ್ನ ಪ್ರಕಾರ ನಿನ್ನ ಮೈದ್ನ ಏನು ಮಾಡಿದ್ದಾನೆ ಅದೇ ಸರಿ, ಬಿಟ್ಟು ವತಾರವಾಗಿ ಅಲ್ಲಿ ಇದ್ದಾನೆ ಒಂದು ಕಡೆ, ಹೌದಲ್ಲ? ಹೋಗಂದ್ರು ಹೋಗಲ್ಲ, ಅವರು ಇಲ್ಲೇ ಇರ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತೀನಿ, ಬಹುಶಃ ನೀವು ಅಲ್ಲೇ ಇರೋದ್ರಿಂದ ಇವನು ಈಗ ಏನಾಗ್ಬಿಡುತ್ತೆ, ನಾನು ಒಂದು ಮರದ ಕೆಳಗಡೆ ಕೂತಿದ್ದೀನಿ, ಯಾವುದೋ ಒಂದು ಪಕ್ಷಿನೋ ಇನ್ಯಾವುದೋ ವಿಚಿತ್ರವಾಗಿ ವಿಕಾರವಾಗಿ ಕರ್ಕಶವಾಗಿ ಕೂಗಾಡ್ತಿದೆ ಮರದ ಮೇಲೆ ಒಂದು ಪಕ್ಷಿ. ಆಯಿತು, ನಾನು ಆ ಕಡೆ ಎದ್ದು ಹೋಗ್ತೀನಿ. ನನಗೆ ಕೆಲವೊಮ್ಮೆ ಮರದ ನೆರಳಿನ ತಂಪಿಗಿಂತ ಒಂಚೂರು ನೆಮ್ಮದಿ ಬಹಳ ಮುಖ್ಯ. ತಂಪು ಕೊಡುವ ನೆಮ್ಮದಿಯನ್ನು ಈ ಪಕ್ಷಿಯ ಕರ್ಕಶ ಧ್ವನಿ ನನ್ನ ನೆಮ್ಮದಿ ಕಿತ್ಕೊಳ್ತಾ ಇದೆ ಅಂದರೆ ಪರವಾಗಿಲ್ಲ, ಬಿಸಿಲ ಕೂತ್ರು ಪರವಾಗಿಲ್ಲ, ನಾನು ಈ ಕೆಟ್ಟ ಧ್ವನಿಯಿಂದ ತಪ್ಪಿಸ್ಕೊಳ್ಬೇಕು ಅಂತ ಆ ಕಡೆ ಹೋಗಿ ಕೂತ್ಕೊಳ್ಬೋದು. ಅದು ಹೌದು ಸರ್, ಅದು ಪರವಾಗಿಲ್ಲ, ಒಂದೇ ಮನೇಲಿ ನಾವು ಜೀವನ ಮಾಡ್ತೀವಿ. ಅದು ಅವ್ರ ಮಗಳ ಬಂದ್ ಬೈಯೋದು, ಅವ್ರ ರಿಲೇಷನ್ ಬಂದ್ ಬೈಯೋದು, ಫ್ಯಾಮಿಲಿ ಎಲ್ಲರೂ ಬಂದು ನಮ್ಗೆ ಬೈಯೋದು, ಅದನ್ನೆಲ್ಲ ಸಹಿಸಬಾರ್ದು ತಾಯಿ. ನಾನೇ ಹೇಳ್ತೀನಿ, ಹಿರಿಯರಿಗೆ ಗೌರವ ಕೊಡೋದು ಅಂದ್ರೆ ಅದರ ಅರ್ಥ ಅವರು ಅದನ್ನು ಹಂಗೆ ನಡೆಸ್ಕೊಂಡ್ರೆ ಮಾತ್ರ. ಇಲ್ಲ ಅಂದರೆ ಅವರೆಲ್ಲ ಅವ್ರ ಕಡೆಯವರು ಬಂದು ಬೈಯೋದು ಅಂದರೆ ಅದರ ಅರ್ಥ ತಿಳ್ಕೊ, ನಿನ್ನ ಗಂಡನಲ್ಲಿ ಬಲವಿಲ್ಲ ಅಂತ. ಇದು ಮೊದಲಿಂದ ಎಲ್ಲಿ ಮುರಿಬೇಕೋ, ಎಲ್ಲಿ ಬುದ್ಧಿ ಕಲ್ಸ್ಕೊಳ್ಬೇಕು ಅಲ್ಲಿ ಕಲ್ಸ್ಕೊಂಡು ಬಂದಿದ್ರೆ ಇದು ಇರ್ತಿತ್ತ? ಅವ್ರು ಯಾರು ಮನ್ಸು ನೋವು ಮಾಡಲ್ಲ, ನೋಡುವ, ಇದನ್ನು ಒಳ್ಳೆತನ ಅಂತ ಹೇಳಲಿಕ್ಕಾಗಲ್ಲ, ಆಯ್ತಲ್ಲ? ಬದುಕೋದಿಕ್ಕೆ ಒಂದು ರೀತಿ ನೀತಿ ಇದೆ. ಆಯಿತು, ನನ್ನ ಗಂಡ ಅಷ್ಟು ಒಳ್ಳೆಯವರು, ಅವರು ಇನ್ನೊಬ್ರಿಗೆ ನೋವು ಮಾಡಲ್ಲ, ಆಯಿತು, ನಿನ್ನ ಗಂಡನ ಒಳ್ಳೆತನ ಫಾಲೋ ಮಾಡು ನೀನು. ನಿನಗೆ ಯಾಕೆ ಆಗ್ತಾ ಇಲ್ಲ? ನಿನಗೆ ಅನ್ನಿಸ್ತಾ ಇದೆ ತಾನೆ ಯಾಕೋ ಅದು ಸರಿ ಇಲ್ಲ ಅಂತ, ಹೌದಲ್ಲವಾ? ಸರಿ ಇದ್ದಿದ್ರೆ ನಿನ್ಗೆ ದುಃಖ ಯಾಕೆ ಬಾಗ್ತಿದ್ದು? ಮತ್ತೆ ದುಃಖ ಪಡೋದು ನಮ್ ಗಂಡ ಒಳ್ಳೆ ಹೇಳೋದು, ಇವ್ರ ನಾದ್ನಿ ಎಲ್ಲ ಬಂದವಾಗ ಏನಾದ್ರು ಒಂದು ಆಯ್ತು, ನಿನ್ ಗಂಡನೇ ಸಹಿಸ್ಕೊಂಡಿದ್ದಾನೆ, ನಿನ್ ಗಂಡ ದೇವ್ರಂತವನು ಅನ್ನೋದಾದ್ರೆ ನೀನ್ ಸಹಿಸ್ಕೋ, ದೇವ್ರಂತರ ಆ ಗುಣ ನೀನು ಪಾಲನೆ ಮಾಡು, ಯಾಕಾಗಲ್ವಾ? ಅದೇ 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 ಇವಾಗ ಅದೇ ಕೆಲಸ ಮಾಡ್ತಿದ್ದು. ಅದು ಬದುಕೋ ರೀತಿ ಅಲ್ಲ ನೋಡಬಾ. ಎಲ್ಲರಿಗೂ ಈ ಲೋಕದಲ್ಲಿ ಬದುಕೋದಿಕ್ಕೆ ಹಕ್ಕಿದೆ, ನೆಮ್ಮದಿ ಎಲ್ಲರ ಜನ್ಮಸಿದ್ಧ ಹಕ್ಕು. ಅದನ್ನು ಯಾವೊಬ್ಬನೂ ಕಿತ್ಕೊಳ್ಳಿಕ್ಕೆ ಬಿಡಬಾರ್ದು. ನನ್ನ ಪ್ರಕಾರ ಒಬ್ಬ ಆಧ್ಯಾತ್ಮಿಕ ದಾರಿಯಲ್ಲಿ ಸತ್ಯದ ದರ್ಶನ ಮಾಡಿಕೊಂಡು ನನ್ನ ಜೀವನವನ್ನು ಶಾಂತವಾಗಿ ಬದುಕಬೇಕು ಅಂತ ಬದುಕ್ತಿರೋ ನಾನು ಹೇಳ್ತೀನಿ,
ಇಂಥ ಈ ಮಟ್ಟಕ್ಕೆ ಒಂದು ಇನ್ನೊಬ್ಬರ ನೆಮ್ಮದಿ ಹಾಳು ಮಾಡುವ ಯಾವೊಬ್ಬನಿಗೂ ಗೌರವ ಕೊಡೋ ಅಗತ್ಯ ಇಲ್ಲ. ಗೌರವ ಕೊಡೋದು ಅಂದ್ರೆ ಅದರ ಅರ್ಥ ನೀವು ಅವರಿಗೆ ತೊಂದರೆ ಕೊಡೋಕೆ ಹೋಗಬಾರ್ದು, ಬಟ್ ಅವರಿಗೆ ನೀವು ತುಂಬ ರೆಸ್ಪೆಕ್ಟ್ ಕೊಟ್ಟು ತುಂಬ ಮಹತ್ವ ಕೊಡೋ ಅಗತ್ಯ ಇಲ್ಲ. ಅದು ಅತ್ತೆ ಮಾವ ಆದರೂ ಸರಿ, ಏನು ಮೈದ್ನ ನಾದ್ನಿ ಯಾರಾದರೂ ಸರಿ, ಏನೇ ಆಗಲ್ಲವಾ, ನಮಗೊಬ್ಬರು ಆಗ ಬರ್ತಿಲ್ಲ ಅಂದ್ರೆ ಅವ್ರನ್ನ ಅವ್ರ ಪಾಡಿ ಬಿಟ್ಟು ಬಿಡಬೇಕೆ ಹೊರತು ತೊಂದರೆ ಕೊಡ್ಲಿಕ್ಕೆ ಹೋಗ್ಬಾರ್ದು. ಹೌದಲ್ಲ? ನಿಮ್ಮನ್ನು ಕಂಡ್ರೆ ಆ ಹೆಣ್ಮಕ್ಳದಿರ್ಗೆ ನಿನ್ನ ಅತ್ತೆಗೆ ಮಾವನಿಗೆ ಅವ್ರಿಗೆ ಯಾರಿಗೂ ಆಗಲ್ಲ ಅಂದ್ರೆ ಬಿಟ್ಬಿಡ್ಬೇಕು ನಿಮ್ಮನ್ನ ಪಾಡಿಗೆ, ನಿಮ್ಮನ್ನ. ಅದು ಒಳ್ಳೆತನ. ಹೌದಲ್ಲ? ಅದು ಬಿಟ್ಬಿಟ್ಟು ನಾವಿವಾಗ ಸೈಲೆಂಟ್ ಇರ್ತೀವಿ, ಊರೆಲ್ಲ ತುಂಬಾ ಹೇಳಿ ಬರ್ತಾಳೆ ನಮ್ ಸೊಸೆ. ಒಳ್ಳೆ ಕತೆ ಆಯ್ತಲ್ಲಮ್ಮ ನಿಂದು. ಅವ್ರು ಇರೋದೇ ಹಂಗಮ್ಮ. ಅವ್ರು ಬಂದ್ ಕೇಳ್ತಾರೆ, ನೀ ಯಾವ್ದು ಆ ತರ ಮಾಡಿದ್ದೆ ನಿಮ್ಮ ಹೋಗೋಣಮ್ಮ, ನಾನೇ ಜುಟ್ಟು ಹಿಡ್ಕೊಂಡು ಹೊಡೆದೆ ಅಂತಲೇ ಹೇಳು. ಏನ್ ಮಾಡ್ಕೊಳ್ತಾರ ಅವರು? ನೀನ್ ಎಲ್ಲಿವರೆಗೂ ನೀನು ನಿನ್ನ ಗಂಡ ಆ ಮಟ್ಟಿಗೆ ಅನ್ಯಾಯವನ್ನ ವಿರೋಧಿಸಿ, ಅವರು ಅಮ್ಮ ಆದರೂ ಸರಿ, ತಂದೆ ಆದರೂ ಸರಿ, ಯಾವನಾದರೂ ಸರಿ, ನನಗಿದ್ದ ನಡೆದಿಲ್ಲದೆ ಇರೋದನ್ನು ನಡೆದಿದೆ ಅಂತ ನೀವು ಹೇಳ್ತಾ ಇದ್ದೀರಾ ಅಂದರೆ ನೀವಿಲ್ಲಿರೋ ಅಗತ್ಯ ಇಲ್ಲ, ಅಥವಾ ನಾವಿಲ್ಲಿರಲ್ಲ ಅನ್ನೋ ಮಟ್ಟಿಗೆ, ಈ ಮಟ್ಟಿಗೆ ಅಂದರೆ ಎಲ್ಲದಕ್ಕೂ ಒಂದೇ ಸಾರಿ ಮೇಲೆ ಬಿದ್ದುಬಿಡಿ ಅಂತ ನಾನು ಹೇಳಲ್ಲ, ಬಟ್ ಅದು ಮುಗಿಯದ ಕತೆ ಎಂದಾಗ ಅವ್ರ ದುರ್ವರ್ತನೆಗಳು ನಿಮ್ಮ ನೆಮ್ಮದಿ ಕಿತ್ಕೊಳ್ಳೋಕೆ ನೀವು ಬಿಡಬಾರ್ದು. ನನಗನ್ಸೋದು ಏನಂದರೆ, ಇಲ್ಲಿ ನನಗೆ ಅರ್ಥ ಆಗ್ತಿರೋದು, ನಿಮ್ಮಿಬ್ಬರಲ್ಲಿರೋ ದೋಷಗಳು ನಿನ್ನ ಅತ್ತೆ ಮಾವನಲ್ಲಿರೋ ದೋಷಗಳಿಗಿಂತ ಜಾಸ್ತಿನೇ ಇದ್ದಾವೆ. ನಿಮಗೆ ಬದುಕೋ ರೀತಿನೇ ಗೊತ್ತಿಲ್ಲ. ನೀವು ಅಂದ್ಕೊಂಡಿದ್ದೀರಾ, ಅಯ್ಯೋ ನನ್ನ ಗಂಡ ದೇವ್ರು ಅಂತವನು, ಅಪ್ಪ ಸಹಿಸ್ಕೊಂಡು ಹೋಗ್ತಾನಪ್ಪ. ಇಬ್ಬರಲ್ಲೊಬ್ರು ಹುಚ್ಚರಾಗಿ ಬೀದಿ ಅಲಿತೀರ ನೋಡಿ ಮುಂದೆ ಒಂದಿನ ನೀವಿಬ್ರು. ಯಾವುದನ್ನು ತ್ಯಜಿಸಬೇಕಿತ್ತೋ, ಯಾವುದನ್ನು ನಿರ್ಲಕ್ಷ್ಯ ಮಾಡಬೇಕಿತ್ತೋ, ಯಾವುದನ್ನು ಎಕ್ಕಡ ಬಿಡೋ ಜಾಗದಲ್ಲಿ, ಮೆಟ್ಟು ಬಿಡೋ ಜಾಗದಲ್ಲಿ ಬಿಡಬೇಕಿತ್ತೋ, ಅದನ್ನು ನೀವು ಹಾಗೆ ಮುಂದುವರಿಸ್ಕೊಂಡು ಹೋದರೆ ನಿಮಗೆ ಹೆಂಗೆ ಒಳ್ಳೇದಾಗ್ಲಿಕ್ಕೆ ಸಾಧ್ಯ? ನೀವು ಬುದ್ಧಿ ಕಲಿಬೇಕು ಮೊದಲು. ಯಾವ ಒಂದು ಮನೆಯನ್ನು ಬಹಳ ದೀರ್ಘಕಾಲ ಮುಂದಿನ ಜನ್ರೇಷನ್ನು ಕೂಡ ಒಂದು ಶಿಸ್ತೂರಿ, ಅಂದರೆ ಮುಂದೆ ಹುಟ್ಟೋ ಮಕ್ಕಳು, ಮುಂದೆ ಬರೋ ಏನು ಜನ್ರೇಷನ್ ಕೂಡ, ಅಥವಾ ಆ ಮುಂದೆ ಬರೋ ಮಕ್ಕಳು ಅವರೆಲ್ಲರೂ ಒಂದು ಶಿಸ್ತಿನಿಂದ ಇರಬೇಕಂದ್ರೆ ಮೊದಲು ಒಂದು ನೆಮ್ಮದಿಯುತ ಮನೆಯ ವಾತಾವರಣವನ್ನು ನಿರ್ಮಿಸಿ ಮಕ್ಕಳಿಗೆ ಕೊಡೋದೇ ನೀವು ಮಾಡೋ ದೊಡ್ಡ ಆಸ್ತಿ. ಹೌದಲ್ಲ? ಇಷ್ಟು ಗೊಂದಲ ಇಟ್ಕೊಂಡು ನಾಳೆ ಬರೋ ಮಗನಿಗೂ ಅದನ್ನೇ ಕೊಡ್ತೀರಾ ಅಂದರೆ ಮುಂದಿನ ಜನ್ರೇಷನ್ ನೀವೇ ಹಾಳು ಮಾಡ್ತಿದ್ದೀರಾ. ಬರೀ ಆಸ್ತಿ ಕೊಟ್ಟರೆ ಸಾಲದು, ಒಳ್ಳೆ ನೆಮ್ಮದಿ ವಾತಾವರಣ ನಿರ್ಮಿಸಿ ಕೊಡ್ಬೇಕು. ಹೌದಲ್ಲ? ಈಗ ಎಲ್ಲಿ ಮುರಿಬೇಕು ಅಲ್ಲಿ ಮುರಿದು ಎಲ್ಲ ಸರಿ ಮಾಡಿದ್ರೆ ಮುಂದೆ ಬರೋ ಮಕ್ಕಳಿಗೆ ಅಂಥ ವಾತಾವರಣ ಸಿಗುತ್ತೆ. ಅದನ್ನು ಬಿಟ್ಟುಬಿಟ್ಟು ಅಯ್ಯೋ ನಾವು ದೇವರು, ಅಯ್ಯೋ ನಾವು ನನ್ನ ಗಂಡ ಭಾಳ ಅದ್ಭುತ ಹಿಂಗಂದ್ಕೊಂಡು ಹೋಗು, ನೋಡು ನಾಳೆ ಏನಾಗುತ್ತೆ ನಿನ್ನ ಕತೆ. ಅವರು ಬಿಡಲ್ಲವ, ಅವರು ಹೋಗ್ತಾರೆ, ಅವ್ರ ಊರಿನವ್ರಿಗೆಲ್ಲ ನಿನ್ನ ಬಗ್ಗೆ ಅಪಪ್ರಚಾರ ಮಾಡ್ತಾರೆ. ಹೇಳಬಾರ್ದು ಇದನ್ನ. ಈ ಕಡೆ ಈಗ ನೀನು ಹೆಂಗೆ ಹೇಳೋದಿದೆ ಅಂದರೆ, ಅಯ್ಯೋ ನಾನು ಈ ಕಡೆ ಹೊಂದ್ಕೊಂಡು ಹೋಗ್ತೀನಿ ಸರ್ ಅಂತ ಒಂದು ಕಡೆ ಹೇಳ್ತೀಯ, ಅಯ್ಯೋ ಏನು ಸರ್ ಮಾಡೋದು, ಅಲ್ಲೆಲ್ಲ ಹೇಳ್ಕೊಂಡು ಬರ್ತಾರೆ. ಎರಡು ನೀನೇ ಹೇಳ್ತೀಯಲ್ವ ಮತ್ತೆ? ಯಾವ್ದಾದ್ರು ಒಂದಕ್ಕೆ ನಿಲ್ಲು. ಹೌದಪ್ಪ, ಇವ್ರು ಇರೋದೇ ಹಿಂಗೆ, ನನಗೆ ಅರ್ಥವಾಗ್ಬಿಟ್ಟಿದೆ, ನಾನು ಇವ್ರನ್ನ ಏನೋ ಸಹಿಸ್ಕೊಂಡು ಅಥವಾ ಅವ್ರನ್ನ ನಿರ್ಲಕ್ಷ್ಯ ಮಾಡಿಕೊಂಡು ಅವ್ರು ಏನಂದ್ರು ನನಗೆ ತಲೆ ಕೆಡಿಸ್ಕೊಳ್ಳಲ್ಲ, ನನ್ನ ಪಾಡಿಗೆ ನಾನು ಹೋಗ್ತೀನಿ, ಇಲ್ಲ ಹಿಂಗೆ ಹೋಗು. ಇಲ್ಲ ಸರ್ ನನಗೆ ಒಂದೇ ಮನೇಲಿ ಇದ್ದುಕೊಂಡು ಈ ರೀತಿ ಕೇಳ್ಕೊಂಡು ಬದುಕೋಕ್ಕಾಗಲ್ಲ, ಇವರು ಸಾಯೋವರೆಗೂ ನಾವೆಲ್ಲ ಬೇರೆ ಕಡೆ ಇರ್ತೀವಿ ಸರ್ ಅಂತ, ಇಲ್ಲ ಹಿಂಗೆ ಹೋಗು. ನಿನ್ನ ಜೊತೆಲೂ ಇರ್ತೀಯಂತೆ, ಮತ್ತು ಅವ್ರು ಏನೂ ನಿನ್ನ ಬಗ್ಗೆ ಮಾತಾಡಬಾರ್ದಂತೆ, ಸಾಧ್ಯವೇ ಇಲ್ಲ ಅದು. ಇದನ್ನು ತಿಳ್ಕೊಂಬಿಡು. ಅವ್ರು ಇನ್ನೂ ಜಾಸ್ತಿನೇ ಮಾಡ್ತಾರೆ. ನಿನಗೆ ಅದನ್ನು ಎದುರಿಸೋ ಶಕ್ತಿ, ಎದುರಿಸುವಂತಹ ಎಲ್ಲ ಮನೋಬಲ ಇದ್ದರೆ ಮಾತ್ರ ನೀನು ಅಲ್ಲಿ ಬದುಕು. ಇಲ್ಲಾಂದರೆ ಆಗುತ್ತವ. ಲೋಕದಲ್ಲಿ ಹೂವು ಮುಳ್ಳು ಎಲ್ಲ ಇದ್ದಾವೆ. ಹೂವಿನ ದಾರಿಯಲ್ಲಿ ಚಪ್ಪಲಿ ಅಗತ್ಯ ಇಲ್ಲ, ಆದರೆ ಮುಳ್ಳಿನ ದಾರಿಯಲ್ಲಿ ಚಪ್ಪಲಿ ಬೇಕೇ ಬೇಕಲ್ಲ. ಅಂದರೆ ಹೂವಿನ ದಾರಿಯಲ್ಲಿ ಚಪ್ಪಲಿ ಇಲ್ದಂಗೆ ಹೋಗ್ತೀನಿ ಪರವಾಗಿಲ್ಲ, ಆದರೆ ಮುಳ್ಳಿನ ದಾರಿಲೂ ನಾನು ಅದೇ, ಅಯ್ಯೋ ನಾನು ಒಳ್ಳೆಯವನಪ್ಪ, ಹೂವಿನ ಮೇಲೆ ಮಾತ್ರ ಬರಿಗಾಲಲ್ಲಿ ನಡೆಯಲ್ಲ, ನಾನು ಮುಳ್ಳು ಮೇಲೂ ಬರಿಗಾಲಲ್ಲೇ ನಡೀತೀನಿ ಅಂದರೆ ನೋವು ತಿನ್ಬೇಕು, ತಿನ್ನು. ಎಲ್ಲಿ ಚಪ್ಪಲಿ ಹಾಕ್ಕೊಳ್ಬೇಕು, ಎಲ್ಲಿ ಚಪ್ಪಲಿ ಹಾಕ್ಕೊಳ್ಬಾರ್ದು ನಮಗೆ ಗೊತ್ತಿರಬೇಕಲ್ಲ.
ಯಾರನ್ನ ಎಲ್ಲಿಡಬೇಕು, ಯಾವುದಕ್ಕೆ ಮಹತ್ವ ಕೊಡಬೇಕು, ಯಾವುದಕ್ಕೆ ಕೊಡಬಾರ್ದು ತಿಳ್ಕೊ. ಒಂದು ತಾಯಿ ಸ್ಥಾನಕ್ಕೆ ಹೋಗ್ತಾ ಇದ್ದೀಯಾ, ಇವೆಲ್ಲ ಬದುಕಲ್ಲಿ ಬೇಕು. ಅತ್ತೆ ಮಾವನಿಗೆ ಅದರಲ್ಲೂ ಈ ಮಟ್ಟಿಗೆ ಅಹಂಕಾರ ಇರುವ, ಈ ಮಟ್ಟಿಗೆ ಮಗ ಸೊಸೆ ನೆಮ್ಮದಿ ಹಾಳು ಮಾಡಿಬಿಟ್ಟು ಜೀವನ ನಡೆಸಬೇಕು ಅಂದ್ಕೊಳ್ಳೋ ಇಂಥ ಅತ್ತೆ ಮಾವ ಹಿರಿತನಕ್ಕೆ ಯೋಗ್ಯರಲ್ಲ. ಮಿನಿಮಮ್ ಅವರಿಗೆ ಆರೋಗ್ಯ ಅಥವಾ ಅನ್ನ ಇವುಗಳನ್ನು ಒದಗಿಸ್ಕೊಡ್ಬೇಕು. ಅದು ಬಿಟ್ಟರೆ ಅವ್ರ ಮಾತಿಗೆ ಯಾವ ಬೆಲೆ ಕೊಡೋದು ಅಗತ್ಯ ಇಲ್ಲ. ಅತ್ತೆ ಮಾವ ಅಥವಾ ಹಿರಿಯರು ಹೆಂಗಿರಬೇಕು, ಅಯ್ಯೋ ನಮಗೆ ಒಂಚೂರು ನೋವಾದರೂ ಪರವಾಗಿಲ್ಲಪ್ಪ, ಮಗ ಸೊಸೆ ಚೆನ್ನಾಗಿರಬೇಕು ಅಂದ್ರೆ ಅದು ಹಿರಿತನ, ಹೌದಲ್ಲ? ಅದು ಬಿಟ್ಟು ತಂದಾಕು ಬುದ್ಧಿಯಿಂದಾಗ ಅವ್ರು ಹೆಂಗೆ ಹಿರಿಯರಾಗ್ತಾರೆ? ಹಾಗಾಗಿ ವಯಸ್ಸಾಗುವಿಕೆ ಬೇರೆ, ಹಿರಿತನ ಬೇರೆ. ಚಿಕ್ಕ ಬುದ್ಧಿ ಇಟ್ಕೊಂಡಿರೋರು ದೊಡ್ಡವ್ರು ಹೆಂಗಾಗ್ತಾರೆ? ಹಾಗಾಗಿ ಈ ಗರ್ಭಿಣಿ ಅಥವಾ ಬಾಣಂತನ ಈ ಸಮಯದಲ್ಲಿ ಇದ್ದೀಯಾ, ಒಳ್ಳೆ ವಿಚಾರಗಳನ್ನು ಕೇಳು. ಒಟ್ಟು ಮಗುವಿಗೆ ಒಳ್ಳೇದದು. ಈ ಸಮಯದಲ್ಲಿ ಇವನ್ನೆಲ್ಲ ನೀನು ಕೊರ್ಕೊಂಡು ಕೂತ್ಕೊಂಡ್ರೆ ಗರ್ಭಾವಸ್ಥೆಯಲ್ಲಿರೋ ಇದು ಬಹಳ ತೊಂದರೆ ತಗೊಳ್ತೀಯ ನೀನು, ಒಳ್ಳೇದಲ್ಲ. ಹೌದಪ್ಪ, ನನಗೀಗ ಅರ್ಥವಾಯಿತು, ಇವರು ಬದಲಾಗೋರಲ್ಲ. ಒಂದು ಅವರನ್ನ ಎಲ್ಲಿ ಅತ್ತೆ ಆಗಲಿ ಮಾವ ಆಗಲಿ ಇನ್ಯಾರೇ ಆಗಲಿ, ಕೆಟ್ಟದ್ದು ಒಳ್ಳೇದು ನಿಮ್ಮ ಗಂಡ ಹೇಳೋದೇ ಸರಿ. ಅತ್ತೆ ಅಥವಾ ತಾಯಿ ತಂದೆ ಆದರೂ ಕೂಡ ಧರ್ಮ ಸತ್ಯ ಅಂತ ಬಂದಾಗ ಅವರು ತಾಯಿ ತಂದೆಗಿಂತ ಧರ್ಮವೇ ಮುಖ್ಯ ಅಂದಿರೋರು ಅವರು, ಹೌದಲ್ಲ? ಇಲ್ಲವ, ಬದುಕು ಒಂದನ್ನು ಪಡ್ಕೊಳ್ಬೇಕು ಅಂದರೆ ಒಂದು ತ್ಯಾಗ ಮಾಡಬೇಕಾಗುತ್ತೆ. ಹಾಗಾಗಿ ನಂಗೆ ನೆಮ್ಮದಿ ಬೇಕು ಅಂದರೆ ಇಂಥ ವಿಚಾರಗಳನ್ನೆಲ್ಲ ಸ್ವಲ್ಪ ಸರಿಯಾಗಿ ನಿಭಾಯಿಸಬೇಕು. ಇಲ್ಲ ನಂಗೆ ನೆಮ್ಮದಿಯೂ ಬೇಕು ಮತ್ತು ಇವರೂ ಕೂಡ ಮನೇಲಿ ಸುಮ್ಮನೆ ಇರಬೇಕು, ಅದಂಗಾಗಲ್ಲ. ನಿಮ್ಮ ಪಾಲಿನ ನೀವು ಪಡ್ಕೊಂಡು ಎಲ್ಲೋ ಸೈಡಲ್ಲಿರಿ, ಬದುಕಿ. ಇಲ್ಲ ಅಲ್ಲೇ ಇರ್ತೀನಿ ಅಂದರೆ ಸಹನೆ ಮಾಡಿ. ಯಾಕೆ ನಿಮ್ಮ ಬಗ್ಗೆ ನನಗೆ ತುಂಬ ವಿಚಿತ್ರ ಅನ್ನಿಸ್ಬಿಡ್ತು ಅಂದರೆ, ಈ ಕಡೆ ನಾನು ಹೊಂದ್ಕೊಂಡು ಮುಂದೆ ಹೋಗ್ತೀನಿ ಅನ್ನೋದು ಒಂದು ಕಡೆ, ಇನ್ನೊಂದು ಕಡೆ ಅಯ್ಯೋ ಅವ್ರು ಹೋಗಿ ಹಿಂಗೆಲ್ಲ ಹೇಳ್ಕೊಂಬರ್ತಾರೆ, ಹಂಗೆ ಹೇಳ್ತಾರೆ. ನಾನು ಹೇಳ್ತೀನಿ, ಅದು ಬರೆದಿಟ್ಕೋ, ಇದಿನ್ನೂ ಹೆಚ್ಚಾಗುತ್ತೆ ಹೊರತು ಕಡಿಮೆ ಆಗಲ್ಲ. ಯಾಕಂದ್ರೆ ಭಯಪಡೋ ಗತಿ ಇಲ್ಲ. ನಾನು ಹೇಳ್ದಂಗೆ ಮನಸ್ಸನ್ನು ಕಲ್ಲು ಮಾಡಿಕೊಂಡು ಇವರ ಯಾವ ಮಾತಿಗೂ ಬೆಲೆ ಕೊಡದಂಗೆ, ಅಯ್ಯೋ ಹುಚ್ಚರು ಪಾಪ ಏನೇನೋ ಮಾತಾಡ್ತಾರೆ, ಮಾತಾಡಲಿ, ಹಿಂಗೆ ಬದುಕಬೇಕು. ಇಲ್ವಾ, ಎಲ್ಲೋ ಮೈದ್ನ ಹೋಗಿ ಬದುಕಿರೋ ಥರ ನಾವು ಎಲ್ಲೋ ಬೇರೆ ಮನೆ ಮಾಡಿಕೊಂಡು ಇವ್ರು ಸಾಯೋವರೆಗೂ ಎಲ್ಲೋ ಹೊರಗಡೆ ಇರೋಣ, ಆಮೇಲೆ ಬೇಕಾದ್ರೆ ಬಂದು ನಾವು ಇದೇ ಮನೇಲಿ ಬದುಕೋಣ ಅಂದ್ಕೊಂಡು ಈ ಥರ ಇರಬೇಕು. ಅವರೂ ಸರಿ ಹೋಗ್ತಾರೆ ಮತ್ತು ನೀನು ಆ ಮನೆಯಲ್ಲಿ ನೆಮ್ಮದಿಯಾಗಿರ್ತೀಯ, ಅದು ಸಾಧ್ಯವಿಲ್ಲ. ಅವರು ಸರಿ ಹೋಗಲ್ಲ. ಯಾಕಂದರೆ ನೀನೇ ಹೇಳಿದೆ, ಅಲ್ಲೆಲ್ಲೋ ಒಂದು ಕಡೆ ಪದ ಬಳಸ್ದೆ, ಅದು ಅವರೆಲ್ಲ ಹಿರಿಯರಿಂದ ಹಂಗೆ ಬಂದ್ಬಿಟ್ಟಿದೆ ಅಂತ, ಹೌದಲ್ವಾ? ಹೌದಾ? ಕೇಳಿಸ್ತಾ ಇದೆಯಾ? ಹೇಳಿದ್ದು ಹೌದಲ್ವಾ? ಅಷ್ಟೆಲ್ಲ ಬಾಲ್ಯದಿಂದಲೇ ನೋಡಿರೋ ಅವ್ರ ಮಗ ಅಂದರೆ ನಿನ್ನ ಗಂಡನೇ ಆ ವಿಚಾರದಲ್ಲಿ ಏನು ವರ್ತನೆ ಮಾಡ್ತಿದ್ದಾನೆ ಅದು ನೀನೇ ಕಣ್ಣಾರು ನೋಡ್ತೀಯ. ಅವ್ರ ತಾಯಿಗೇನು ಅಷ್ಟು ಮಹತ್ವ ಕೊಡಲ್ಲ ಅವನು, ಹೌದಲ್ಲ? ಯಾಕೆ? ಅವ್ರ ಬುದ್ಧಿ ಗೊತ್ತು. ಪುಣ್ಯ ಹೊಡೆಯೋದು ಬಡಿಯೋದೆಲ್ಲ ಮಾಡಬಾರ್ದು, ಅದು ಒಳ್ಳೇದಲ್ಲ, ಮಾಡಬಾರ್ದು. ಆದರೆ ಈ ಬಾಯಿಗಳು ವಟ 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 ನಾವು ಮೊದಲಿಂದ ಹಂಗೆ ಬಂದ್ಬಿಟ್ಟಿದ್ದಾವೆ, ಈಗ ಸರಿ ಹೋಗಲ್ಲ ಅವು. ಅವರು ಆತರ ಹೇಳಿದ್ರು ಬಿಟ್ರೆ ನಾ ಹೇಳಿಲ್ಲ. ಯಾರು? ನಮ್ಮ ಅತ್ತೆ ನಾವು ಹೊಡೆದಿರ ಅಂತ ಮಗಳ ಹತ್ರ ಫೋನ್ ಮಾಡಿ ಹೇಳಿ ಮಗಳ ಬಂದು ನಂಗೆ ಬೈದಿದ್ದು ಉಂಟು. ಆಗುತ್ತೆ, ನಾನು ಹೇಳಿದ್ನಲ್ಲ, ಅದಿನ್ನೂ ಅದರಲ್ಲೂ ಮಗುವಾದ ಮೇಲೆ ಅದಿನ್ನೂ ಜಾಸ್ತಿನೇ ಆಗುತ್ತೆ. ಇದಕ್ಕೆ ನೀನು ತಯಾರಾಗಿರು. ಆದರೆ ಪರಿಹಾರ ಎಂಬಂತೆ ಇವರ ಮಾತಿಗೆ ಯಾವುದೇ ಬೆಲೆ ಕೊಡದೆ ಯಾರೋ ಈಕೆ ಮಾತನ್ನು ಕೇಳಿಕೊಂಡು ಬಂದು ನಿನಗೆ ಬೈಯೋಕ್ಕೆ ಬಂದರೆ ಹೋಗದು ಕಳಿಸು. ನನ್ನ ಮನೆ ವಿಷಯ ನಾನೇನೋ ಮಾಡ್ಕೊಳ್ತೀನಿ. ಬೈಬಾರ್ದು, ನಿಮ್ಮ ಅತ್ತೆಗೆ ಅವ್ರು ಏನೇ ಅಂದ್ಲಿ ಬೈಬಾರ್ದು, ಯಾರಿಗೂ ಏನು ಅನ್ನಬಾರ್ದು ನೀನು. ಆದರೆ
ನಿಮ್ಮ ಅತ್ತೆ ಹೋಗಿ ಎಲ್ಲೋ ಅಪಪ್ರಚಾರ ಮಾಡಿ ಕೆಟ್ಟದಾಗ ಹೇಳ್ಬಿಟ್ರು, ಅಯ್ಯೋ ನನ್ನ ಸೊಸೆ ಹಿಂಗೆ ಮಾಡಿಬಿಟ್ಲು ಹೊಡೆದ್ಬಿಟ್ಲು ಅಂತ. ಏನೂ ಮಾಡಿಲ್ಲ, ಬಟ್ ಹೋಗಿ ಇವ್ರು ಹಂಗಂದ್ರು ಸುಳ್ಳು ಅದನ್ನ ಯಾರೋ ಕೇಳಲಿಕ್ಕೆ ಬಂದರೆ ಉಗ್ದು ಓಡಿಸು. ನೀನು ಅದನ್ನೇ ತಾನೇ ಹೇಳಿದ್ದು, ಅವ್ರು ಬಂದು ಹಿಂಗೆ ಬೈತಾರೆ, ಅವ್ರು ಅಂತಾರೆ ಇವ್ರು ಅಂತಾರೆ, ಹೌದಲ್ಲ ಅಲ್ಲವಾ? ನಾನು ಮಾಡಿಲ್ದಿದ್ದನ್ನು ಯಾರೋ ಬಂದು ಹಂಗೆ ಅಂದಾಗ ನಾನು ಅಂದರೆ ಹಿಂಗೆ ಸಿಕ್ದವರೆಲ್ಲ ಬಂದು ನಿನ್ನನ್ನು ಕೇಳ್ತಾರೆ ಅಂದರೆ ನೀವು ಅಷ್ಟು ಗಂಡ ಹೆಂಡತಿ ಇಬ್ಬರು ಅಷ್ಟು ದುರ್ಬಲರಿದ್ದೀರಿ ಅಂತ. ಅಯ್ಯೋ ಅವ್ರ ಮನೇದೇನೋ ಅವ್ರು ಮಾಡ್ಕೊಳ್ತಾರೆ ಬಿಡಪ್ಪ ಅಂತ ಹೇಳ್ಬಿಟ್ಟು ಸುಮ್ಮನಾಗದೆ ಬಂದು ಕೇಳೋವಷ್ಟು ಧೈರ್ಯ ಮಾಡ್ತಾವ್ರೆ ಅಂದರೆ ನೀವು ಹಂಗೆ ಗಟ್ಟಿಗೆ ಬದುಕಿಲ್ಲ ಅಂತ, ಹೌದಲ್ವಾ? ನೀವು ಹೇಳಿದ್ರೆ ನೀವು ಮಾತಾಡ್ಬೇಡ, ಸೈಲೆಂಟ್ ಆಗಿರ ಅಂತ ಹೇಳುದು. ಯಾರು? ನಮ್ ಗಂಡ. ಅವ್ರು ಹಾಗೆ ಹೇಳ್ಕ ಹೋಗ್ಲಿ, ನೀನ್ ಆತರ ಮಾಡ್ಲಿಲ್ಲಲ್ಲ, ಆತರ ಹೇಳ್ತಾ ಇದ್ದೀನಿ. ಒಂದು ಅವ್ರನ್ನ ಉಗಿದು ಕಳಿಸು, ಎರಡು ನೀನು ವರಿ ಮಾಡ್ಕೊಳ್ಬಾರ್ದು ಅಥವಾ ದುಃಖ ಪಡಬಾರ್ದು. ಬಟ್ ನೀನು ಗಂಡ ಹೇಳಿದ ರೀತಿ ಅವ್ರಿಗೇನು ಉತ್ತರ ಕೊಡಬೇಡ ಅಂದರೆ ಅದರ ಅರ್ಥ ನೀನು ನೊಂದ್ಕೊಳ್ಬೇಡ ಅನ್ನೋದೂ ಆಗಿದೆ. ಬಟ್ ನೀನು ಉತ್ತರ ಕೊಡ್ತಿಲ್ಲ ಅನ್ನೋದು ಬಿಟ್ಟರೆ ಒಳಗಡೆ ನೊಂದೊಂದು ಸಾಯ್ತಿದ್ದೀರಾ, ಹೌದಲ್ಲ? ನೊಂದ್ಕೊಳ್ಬಾರ್ದು, ಉತ್ತರನೂ ಕೊಡಬಾರ್ದು. ಇಲ್ಲ, ಉತ್ತರ ಕೊಡಬೇಕು. ಒಂದ್ಸಲಿ ಕೊಟ್ಟರೆ ನೆಕ್ಸ್ಟ್ ಬರಲ್ಲ. ಕೊಡದೇ ಇರೋದಕ್ಕೆ ತಾನೇ ಪದೇ ಪದೇ ಆಗ್ತಿರೋದು. ಅವರು ನಾವು ಏನಾದ್ರು ಹೇಳಿದ್ರೆ ನಮ್ಮ ಮೈ ಮೇಲೆ ಬರ್ತಾರೆ ಆತರ. ಇದೆಲ್ಲ ಒಳ್ಳೇದು. ಯಾರು ಮೈ ಮೇಲೆ ಬರ್ತಾರೆ ಅಂದ್ರ ನಾವು ಸೈಲೆಂಟ್ ಇರೋರು ಅಷ್ಟಕ್ಕೆ ಅವ್ರು ಬೈತಾರೆ. ನಮ್ಮ ಯಜಮಾನ್ರು ಅವ್ರು ಆತರ ಮಾಡ್ಲಿಲ್ಲ, ನೀ ಯಾಕೆ ಆತರ ಅವಳಿಗೆ ಬೈತಿದ್ರೆ ಮಗನಿಗೆ ಹೊಡಕ್ ಬರ್ತಾರೆ. ಆಯ್ತು, ಬಹುಶಃ ಅವ್ರ ಮಗ, ಆ ಮಕ್ಕಳದಿರು ಕೆಲವೊಮ್ಮೆ ತಾಯಂದಿರಿಗೂ ಪಾಠ ಕಲಿಸ್ಬೇಕಾದ ಪರಿಸ್ಥಿತಿಗಳು ಒದಗಿ ಬರ್ತಾವೆ. ಅದು ದ್ವೇಷದಿಂದ ಅಲ್ಲದೆ ಹೋದರೂ ಮನೆಯ ಭವಿಷ್ಯದ ದೃಷ್ಟಿಯಿಂದ ಅದು ಒಳ್ಳೆ ಮಾಡಬೇಕಿರುತ್ತೆ. ಕೆಲವೊಮ್ಮೆ ಅವ್ರಿಗೆ ಬುದ್ಧಿ ಹೇಳಬೇಕಿರುತ್ತೆ. ಅದನ್ನು ಕಾಲಕ್ಕೆ ಹೇಳದೆ ಹೋದರೆ ಮಕ್ಕಳು ಈ ರೀತಿ ದುಃಖ ಅನುಭವಿಸಬೇಕಾಗುತ್ತೆ. ಇರಲಿ, ಅದು ನಿನ್ನ ಗಂಡ ಮಾಡಿಕೊಂಡ್ರೆ ಎಡವಟ್ಟು. ಬಟ್ ನನ್ನ ಪ್ರಕಾರ ಬದುಕೋ ರೀತಿ ಅದಲ್ಲ. ಯಾವಾಗ ಕೆಲವೊಮ್ಮೆ ತಾಯಿ ತಂದೆಗೆ ಗೌರವ ಕೊಡೋದು ಅದು ಬೇರೆ ವಿಚಾರ. ಆದರೆ ಅವರ ದುರ್ವರ್ತನೆಗಳಿಂದ ಒಂದು ಇಡೀ ಕುಟುಂಬ ಭವಿಷ್ಯದಲ್ಲೂ ಈಗಲೂ ದುಃಖ ಅನುಭವಿಸುವಷ್ಟು ತೊಂದರೆ ಮಾಡ್ತಿದ್ದಾರೆ ಎಂದಾಗ ಆಗ ಎಡೆಮುರಿ ಕಟ್ಟುವುದು ಧರ್ಮವೇ ಆಗುತ್ತೆ. ಆದರೆ ಅಯ್ಯೋ ನಾವು ಹಿರಿಯರಿಗೆ ಬೆಲೆ ಕೊಡೋರು, ಗೌರವ ಕೊಡೋರು ಅಂದ್ಕೊಂಡು ಸುಮ್ಮನಿದ್ರೆ ಅಲ್ಲೊಂದು ಮಹಾಭಾರತ ನಡೆಯುತ್ತಷ್ಟೆ. ಅಯ್ಯೋ ನಾನು ಧೃತರಾಷ್ಟ್ರನಿಗೆ ಬೆಲೆ ಕೊಡ್ತೀನಿ, ನಮ್ಮ ಅಪ್ಪನ ಅಣ್ಣ ಅಂದರೆ ಪಾಂಡವರು ಅನ್ಬೋದು, ನಮ್ಮಪ್ಪ ನಮ್ಮ ದೊಡ್ಡಪ್ಪ ನಮಗೆ ತಂದೆ ಸಮಾನ, ಅವನಿಗೆ ಎಲ್ಲ ರಾಜ್ಯ ಇರಲಿ ಬಿಡು, ಅವನೇ ಹೇಳ್ದಂಗೆ ಕೇಳ್ಕೊಂಡು ಹೋಗ್ತೀನಿ ಅಂತ ಪಾಂಡವರು ಇರ್ಬೋದಿತ್ತಲ್ವ. ಹಂಗೆ ಮಾಡಲಿಲ್ಲ ಅವರು. ಅವ್ರು ಹಿರಿಯರು ಇರ್ಬೋದು, ದೊಡ್ಡವರು ಇರ್ಬೋದು, ಧರ್ಮಕ್ಕೆ ಕಂಟಕ ಆಗ್ತಿದೆ, ಧರ್ಮ ಮೀರಿ ನಡೀತಿದ್ದಾರೆ ಎಂದಾಗ ಅಲ್ಲಿ ಅವರು ಎಡೆಮುರಿ ಕಟ್ಟೋದೇ ಬಹಳ ಮುಖ್ಯ. ಧರ್ಮಕ್ಕಿಂತ ದೊಡ್ಡವರು ಯಾರೂ ಇಲ್ಲ ತಾಯಿ. ಹಾಗಾಗಿ ನಿನ್ನ ಅತ್ತೆ ಮಾವ ಧರ್ಮ ಮೀರಿ ತಮ್ಮ ವಯಸ್ಸನ್ನು ಅರ್ಥಕೊಂಡು ಬದುಕದೆ ಮಿತಿಮೀರಿ ವರ್ತಿಸ್ತಿದ್ದಾರೆ ಎಂದಾಗ ಇವು ಮನೆಗೆ ಎಷ್ಟು ದೊಡ್ಡ ನಷ್ಟವನ್ನು ಮಾಡ್ತವೆ ಅಂದರೆ ನೀವು ಇನ್ನೂ ಮುಂದಿನ 50 ವರ್ಷ ದುಡಿದ್ರೂ ಆ ನಷ್ಟಗಳನ್ನು ಮತ್ತೆ ರಿಕವರ್ ಮಾಡ್ಕೊಳ್ಳಿಕ್ಕಲ್ಲ, ಅಷ್ಟು ದೊಡ್ಡ ನಷ್ಟ ಮಾಡೋಗ್ಬಿಡ್ತಾರೆ ಆಮೇಲೆ. ಹಾಗಾಗಿ ನಾಳೆ ಹುಟ್ಟೋ ಮಕ್ಕಳು ಮನೇಲಿ ಒಂದು ನೆಮ್ಮದಿಯಾಗಿ ಬೆಳಿಬೇಕು ಅಂದರೆ ಇವನ್ನೆಲ್ಲ ಈಗಲೇ ಸರಿ ಮಾಡಿಕೊಳ್ಬೇಕು. ಇರ್ಲವ ನೋಡು, ಅತ್ತೆ ವಿಚಾರ ಅಂತೂ ಬದಲಾಗಲ್ಲ, ನೀನೇ ಹೊಂದಾಣಿಕೆ ಮಾಡ್ಕೊಂಡು ಹೋಗು, ನಿನ್ಗೆ ಒಳ್ಳೇದಾಗಲಿ ತಾಯಿ. ನೋಡಿ, ನನಗೆ ಇಂಥ ವಿಚಾರಗಳು ಬಂದಾಗ ಅತ್ತೆ ಮಾವ ಅನಿಸಿಕೊಂಡವರು, ಅದರಲ್ಲೂ ಅತ್ತೆ ಮಗನಿನ್ನ ನೋಡಿದ್ದೀನಿ. ನಾವೆಲ್ಲ ಹಳ್ಳಿಲಿ ಬೆಳೆದಿರೋದು ಅಥವಾ ನಾವೆಲ್ಲ ಅದರ ನೇರ ದೃಶ್ಯಾವಳಿಗಳನ್ನು ನೋಡಿರೋರು ನಾವು, ಅತ್ತೆ ಸೊಸೆಗಳು ಹೆಂಗಿರ್ತಾರೆ. ಆದರೆ ಎಲ್ಲೂ ಕೂಡ ನಮ್ಮ ಮಗನ ಬದುಕು ಹಾಳಾಗಲಿ ಅಂತ ಬಹಳ ಕಡಿಮೆ. ಮಗ ಸೊಸೆ ಚೆನ್ನಾಗಿದ್ದರೆ ಸಹಿಸದೇ ಇರೋ ಅಮ್ಮಂದಿರಿದ್ದಾರೆ ಅಂತ ನನಗೆ ಆಶ್ಚರ್ಯ ಆಗುತ್ತೆ. ಅಯ್ಯೋ ಯಾವ ತಾಯಿನೂ ಹಂಗಿರಲ್ಲ ಅಂತ ಎಲ್ಲೋ ಮೋಟಿವೇಶ್ನಲ್ ವಿಡಿಯೋ ನೋಡಿ ಹೇಳಬೇಡಿ. ನಾನಿಂಥವು 1000 ನೋಡ್ಬಿಟ್ಟಿದ್ದೀನಿ. ಕೆಟ್ಟ ತಾಯಿ ಇದ್ದಾರೆ ಅನ್ನೋದನ್ನು ನಾನು ನೇರವಾಗಿ ನೋಡ್ಬಿಟ್ಟಿದ್ದೀನಿ. ಅಯ್ಯೋ ಜಗತ್ತಲ್ಲಿ ಯಾರು ಬೇಕಾದರೂ ಕೆಟ್ಟವರು ಆಗ್ಬೋದು, ಕೆಟ್ಟ ತಾಯಿಯಂತೂ ಇರಲ್ಲ ಅನ್ನೋ ಮಾತಂತೂ ಸುಳ್ಳು.
ನಾನೇ ನೋಡ್ಬಿಟ್ಟಿದ್ದೀನಿ. ಬಟ್ ಏನಂದರೆ ತಾಯ್ತನಕ್ಕೆ ಯಾವಾಗಲೂ ಆ ಬೆಲೆ ಇದ್ದೇ ಇದೆ, ಕೊಡಲೇಬೇಕು ಕೂಡ, ಅದು ಧರ್ಮ. ಆದರೆ ಆ ತಾಯ್ತನದ ಪ್ರೀತಿಯೂ ಕೂಡ ವಿಷವಾಗೋ ಕಾಲ ಆಗಿದೆ ಇದು. ಅಪ್ಪ ಮಗನ ಕೊಂದ, ಮಗ ಅಪ್ಪನ ಕೊಂದ, ಅಥವಾ ಗಂಡ ಹೆಂಡತಿ ಕೊಂದ, ಹೆಂಡತಿ ಗಂಡನ ಕೊಂದ್ಲು. ಇದು ಎಲ್ಲಿ ಹೋಗ್ತಾ ಇದೆ? ಏನು ಕೇಳ್ತಾ ಇದ್ದೀವಿ ನಾವು ಈ ಸಮಾಜದಲ್ಲಿ? ಅದಕ್ಕೆ ನನಗನ್ಸೋದು, ಧರ್ಮಕ್ಕೆ ಬೆಲೆ ಕೊಡಿ, ಸಂಬಂಧಗಳ ಆನಂತರ. ಕೃಷ್ಣ ಹೇಳಿದ್ದು ಅದನ್ನೇ. ಹೇ ಪಾರ್ಥ, ಎದುರುಗಡೆ ಇರ್ತಕ್ಕಂಥವ್ರು ಅಥವಾ ಎದುರಾಳಿ ಪಕ್ಷದಲ್ಲಿರ್ತಕ್ಕಂಥವ್ರು ನಿನ್ನ ಬಂಧು ಬಾಂಧವರೇ ಹೌದು. ಅಜ್ಜ, ಗುರು, ಸಹೋದರರು, ನಿನ್ನ ಸಂಬಂಧಿಕರು, ಬಂಧು ಬಾಂಧವರೇ ಹೌದು. ಆದರೆ ಧರ್ಮ ಹಾಗೂ ಸಂಬಂಧಿಕರು ಅಂತ ಬಂದಾಗ ಧರ್ಮವೇ ಮೊದಲ ಆಯ್ಕೆಯಾಗಿರುತ್ತೆ. ಯಾಕಂದರೆ ಧರ್ಮವು ಸ್ವಯಂ ನಿಮ್ಮನ್ನು ಇಹ ಮತ್ತು ಪರಲೋಕದಲ್ಲಿ ಎರಡರಲ್ಲೂ ನಿಮ್ಮ ಜೊತೆ ಬರೋದು ಸಂಬಂಧಿಕರು ಅಲ್ಲ, ಹೆಂಡತಿ ಮಕ್ಕಳು, ಬಂಧು ಬಳಗ ಯಾರೂ ಅಲ್ಲ, ಧರ್ಮ. ಹಾಗಾಗಿ ಯಾವಾಗ ಧರ್ಮ ಹಾಗೂ ನಿನ್ನವರು ಅನ್ನೋ ವಿಚಾರ ಬಂದಾಗ ಧರ್ಮವನ್ನು ಆಯ್ಕೆ ಮಾಡೋದೇ ಶ್ರೇಷ್ಠ ಹಾಗೂ ಅದೇ ಅಂತಿಮ. ಕೆಲವೊಮ್ಮೆ ಇಂಥ ವಿಚಾರಗಳು ಬಂದಾಗ ನಾವು ಮಮಕಾರವನ್ನು ಯಥೇಚ್ಛವಾಗಿ ಅಪ್ಪಿಕೊಂಡು ಧರ್ಮವನ್ನು ಕಸ ಮಾಡಿಕೊಳ್ತೀವಿ. ಆದರೆ ಮುಂದೊಂದು ಕಾಲ ಬರುತ್ತೆ, ಧರ್ಮ ನಿಮ್ಮನ್ನು ಮುಕ್ಕಿ ತಿಂದುಕೊಂಬಿಡುತ್ತೆ. ಧರ್ಮ ಸ್ವಯಂ ಹಿಂದೂ, ಮುಸ್ಲಿಂ ಈ ಧರ್ಮದ ಬಗ್ಗೆ ನಾನು ಮಾತಾಡ್ತಿಲ್ಲ. ಇದನ್ನು ಮೀರಿದ ಇನ್ನೊಂದು ತಿಳುವಳಿಕೆಯ ಹಂತ ಇದೆ, ಸತ್ಯ. ಅದರ ಇನ್ನೊಂದು ರೂಪವೇ ಧರ್ಮ. ಹಾಗಾಗಿ ಅತ್ತೆ, ಅದರಲ್ಲೂ ಮಗನಿಗೆ ಮದುವೆ ಮಾಡಿರ್ತೀರಿ, ಕಷ್ಟಪಟ್ಟು ಮನೆ ಸಂಸಾರ ನೋಡ್ಕೊಂಡಿರ್ತೀರಿ. ಮಗ ಸೊಸೆ ಬಂದಾಗ, ಅಲ್ಲ, ಸೊಸೆ ಮಗ ತೀರಾ ನೀಚರಾಗಿದ್ದರೆ ಅದು ಬೇರೆ ಕತೆ. ಆದರೆ ಮಗ ಸೊಸೆ ಚೆನ್ನಾಗಿರ್ಲಿಕ್ಕೆ ಬಿಡಲ್ಲ ಅನ್ನೋ ಪರಿಸ್ಥಿತಿಗೆ ದಯವಿಟ್ಟು ಹೋಗಬೇಡಿ, ಅದು ಒಳ್ಳೆಯದಲ್ಲ. ನೋಡಿ ಹೆಂಗಿದೆ ಕತೆ ಅಂದರೆ, ಇದೆಲ್ಲ ಹಿಂಗೆ ನಡೆಯೋದು ಹೌದು ಅನಿಸ್ಬಿಡುತ್ತೆ ಕೆಲವೊಮ್ಮೆ. ಅದೇನೇ ಇರಲಿ, ಈ ಹೆಣ್ಮಗಳು ಬಾಣಂತನಕ್ಕೆ ಅಂತ ತವ್ರ ಮನೆಗೆ ಹೋಗಿದ್ದಾರೆ. ನೆಮ್ಮದಿ ಸಿಗ್ಲವ ನಿನಗೆ? ನಿನ್ನ ನೆಮ್ಮದಿಯನ್ನು ಯಾರೂ ಕೊಡಲ್ಲ, ನಿನ್ನ ನೆಮ್ಮದಿಯನ್ನು ನೀನೇ ಹುಡುಕೊಳ್ಬೇಕು. ಆಯ್ತಲ್ಲ? ಶುಭವಾಗಲಿ, ಒಳ್ಳೆಯದಾಗಲಿ.